ಅಜೆಂಡಾ ತುಂಬಲು ಹೊರಟಿತ ಸಿದ್ದರಾಮಯ್ಯನವರ ಸರ್ಕಾರ. ವಸತಿ ಶಾಲೆಗಳಲ್ಲಿ ಕೈ ಮುಗಿದು ಒಳಗೆ ಬಾ ಎಂಬ ವಾಕ್ಯಕ್ಕೆ ಕತ್ತರಿ. ಜ್ಞಾನ ದೇಗುಲವಿದು, ಧೈರ್ಯವಾಗಿ ಪ್ರಶ್ನಿಸಿ ಎಂದು ಬದಲಾವಣೆ. ಕುವೆಂಪು ಕವನದಿಂದ ಪ್ರೇರಿತವಾದ ಘೋಷವಾಕ್ಯಕ್ಕೆ ಈಗ ಕತ್ತರಿ. ಬಲವಂತವಾಗಿ ಸೆಕ್ಯುಲರ್ ಅಜೆಂಡಾ ಹೇರುತ್ತಿದೆಯಾ ಸಿದ್ದರಾಮಯ್ಯನವರ ಸರ್ಕಾರ? ಕೈ ಮುಗಿದು ಐ ಡೋಂಟ್ ಹ್ಯಾವ್ ಟೈಮ್ ಅಂಡ್ ಡೋಂಟ್ ರೈಟ್ ನಾನ್ಸೆನ್ಸ್ ಆ್ಯಕ್ಚುಲಿ. ಏನು ಬರೀಬೇಕು ಅಂದರೆ ನಾನು ಒಂದು ಕಾಲೇಜಲ್ಲಿ ಸ್ಕೂಲಿಗೆ ಕೂತ್ಕೊಂಡು ಶಿಕ್ಷಕರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವರೇ ಹೇಳಿರೋದು. ನಾನು ಫೈನಲೈಸ್ ಮಾಡಿದ್ದೇನೆ. ಇನ್ನು ಮುಂದೆ ಏನು ಚೇಂಜ್ ಮಾಡಬೇಡಿ. ದಿಸ್ ಇಸ್ ದ ಫೈನಲ್ ಥಿಂಗ್ ಆ್ಯಕ್ಚುಲಿ. ನಾನು ಏನು ಪಿನ್ ಮಾಡಿದ್ರೆ ಅದು ಮಾಡ್ಕೊಂಡು ಹೋಗಿ. ಐ ಡೋಂಟ್ ವಾಂಟ್ ಎನಿಬಡಿ ಟು ಗಿವ್ ಎನಿ ಮೋರ್ ಫರ್ದರ್ ಐಡಿಯಾಸ್ ಅಂಡ್ ವೇಸ್ಟ್ ಮೈ ಟೈಮ್ ಅಂಡ್ ಯುವರ್ ಟೈಮ್. ಅರ್ಥ ಆಯ್ತು ಅಂತ ಎಲ್ಲರಿಗೂ. ಥ್ಯಾಂಕ್ ಯು. ಐ ಡೋಂಟ್ ಹ್ಯಾವ್ ಟೈಮ್ ಅಂಡ್ ಡೋಂಟ್ ರೈಟ್ ನಾನ್ಸೆನ್ಸ್ ಆ್ಯಕ್ಚುಲಿ. ಏನು ಬರೀಬೇಕು ಅಂದರೆ ನಾನು ಒಂದು ಕಾಲೇಜಲ್ಲಿ ಸ್ಕೂಲಿಗೆ ಕೂತ್ಕೊಂಡು ಶಿಕ್ಷಕರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವರೇ ಹೇಳಿರೋದು. ನಾನು ಫೈನಲೈಸ್ ಮಾಡಿದ್ದೇನೆ. ಇನ್ನು ಮುಂದೆ ಏನು ಚೇಂಜ್ ಮಾಡಬೇಡಿ. ದಿಸ್ ಇಸ್ ದ ಫೈನಲ್ ಥಿಂಗ್ ಆ್ಯಕ್ಚುಲಿ. ನಾನು ಏನು ಪಿನ್ ಮಾಡಿದ್ರೆ ಅದು ಮಾಡ್ಕೊಂಡು ಹೋಗಿ. ಐ ಡೋಂಟ್ ವಾಂಟ್ ಎನಿಬಡಿ ಟು ಗಿವ್ ಎನಿ ಮೋರ್ ಫರ್ದರ್ ಐಡಿಯಾಸ್ ಅಂಡ್ ವೇಸ್ಟ್ ಮೈ ಟೈಮ್ ಅಂಡ್ ಯುವರ್ ಟೈಮ್. ಅರ್ಥ ಆಯ್ತು ಅಂತ ಎಲ್ಲರಿಗೂ. ಥ್ಯಾಂಕ್ ಯು. ಐ ಡೋಂಟ್ ಹ್ಯಾವ್ ಟೈಮ್ ಅಂಡ್ ಡೋಂಟ್ ರೈಟ್ ನಾನ್ಸೆನ್ಸ್ ಆ್ಯಕ್ಚುಲಿ. ಏನು ಬರೀಬೇಕು ಅಂದರೆ ನಾನು ಒಂದು ಕಾಲೇಜಲ್ಲಿ ಸ್ಕೂಲಿಗೆ ಕೂತ್ಕೊಂಡು ಶಿಕ್ಷಕರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವರೇ ಹೇಳಿರೋದು. ನಾನು ಫೈನಲೈಸ್ ಮಾಡಿದ್ದೇನೆ. ಇನ್ನು ನಾವು ಸಾಹಿತಿಗಳಲ್ವ ಬದಲಾವಣೆ ಮಾಡೋಕ್ಕೆ, ಅದನ್ನೇ ಬದಲಾವಣೆ ಮಾಡ್ತೀರಿ? ವೈ ಶುಡ್ ವಿ ಚೇಂಜ್ ಈಸ್ ರೈಟಿಂಗ್ಸ್? ಯಾರು ಹೇಳಿದ್ರು ಬದಲಾವಣೆ ಮಾಡ್ತೀವಿ ಹೊಸದು? ಅಲ್ಲ ಸರ್, ಇದನ್ನು ಬದಲಾವಣೆ ಯಾಕೆ ಮಾಡೋಣ ನಾವು? ಊಟೋಲ್ಡ್ ಅವ್ರ ಸಾಹಿತ್ಯನ ಏನು ಮಾತಾಡಕ್ಕಾಗಲ್ಲ. ಕೈಂಡ್ಲಿ ಅಂಡರ್ಸ್ಟ್ಯಾಂಡ್. ಯಾಕಂದ್ರೆ ಸೆಷನ್ ಇದೆ. ತಮ್ಮ ಟೆಕ್ಸ್ಟ್ ವೈರಲ್ ಆಗಿದೆಯಲ್ಲ ಸರ್, ಏನು ಹೇಳಕ್ಕೆ ಬರಲ್ಲ ಸರ್. ಐ ಅಂಡರ್ಸ್ಟ್ಯಾಂಡ್ ಸರ್, ನೀವು ಹೇಳ್ತಾ ಇದ್ದೀರಾ. ಓಕೆ, ಆರ್ಡರ್ ಆಗಿತ್ತೋ ಇಲ್ವೋ? ಆರ್ಡರ್ ಆಗಿಲ್ಲ. ನೋ ಸರ್ಕ್ಯುಲರ್, ನೋ ಆರ್ಡರ್. ಬಟ್ ನಿಮ್ಮ ಒಂದು ವಾಟ್ಸ್ಆಪ್ ಸಂದೇಶ ಬರಲ್ಲ. ಆ ಸಂದೇಶ ನಿಮ್ದೇನಾ ಅಂತ ನಾನು ಯಾಕೆ ಹೇಳಿ ಬರಲ್ಲ ಅಂದ್ರೆ, ಈ ಬಗ್ಗೆ ಏನು ಹೇಳಬೇಕು ಅದನ್ನ ಮಿನಿಸ್ಟರ್ ಮುಂದೆ ಪೇಶ್ ಮಾಡಿದ್ದೇನೆ. ಮಿನಿಸ್ಟರ್ ಅವರು ಉತ್ತರ ಕೊಡುವ ನಾನು ಹೇಳೋದು ಸರಿಯಾಗಿಲ್ಲ. ಸೊ ದಯಮಾಡಿ ಮಾಡಬೇಕು. ನಾನು ಹೇಳಕ್ಕೆ ಬರಲ್ಲ, ಯಾಕಂದ್ರೆ ಸೆಷನ್ ಇದೆ. ನಿಮ್ಮನ್ನ ಯಾಕೆ ಇದು ಮಾಡ್ತಿದ್ರೆ ನಿಮ್ಮ ಸಂದೇಶ ವೈರಲ್ ಆಗಿತ್ತು. ಈ ವಿಷಯ ಅಸೆಂಬ್ಲಿ ಹೌಸ್ ಅಲ್ಲಿ ಬಂದಿದೆ, ಆದ್ರಿಂದ ನಾನು ಮಾತಾಡಕ್ ಬರಲ್ಲ. ಅದರ್ವೈಸ್ ಡೋಂಟ್ ವರಿ, ಆಫ್ಟರ್ ದಿಸ್ ಓವರ್ ನಾನೇ ಫುಲ್ ಇನ್ಫಾರ್ಮೇಶನ್ ಕೊಡ್ತೇನೆ. ಓಕೆ, ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ಸಪೋರ್ಟ್. ಇನ್ನು ಮೀಟಿಂಗ್ ಇದೆ 24-25 ತುಂಬಾ ಲಾಟ್ ಆಫ್ ವರ್ಕ್ ಇಸ್ ದೇರ್. ಐ ಮೀನ್ ದ ಮೀಟಿಂಗ್. ಐ ಕೇಮ್ ಟು ನೋ ಹೊರಗೆ ಬಂದ್ರು. ಪಾಪ ಕಾಯ್ತಾ ಇದ್ದಾರೆ. ಕ್ಲಾರಿಫಿಕೇಶನ್, ಈಗ ಅದನ್ನ ತಿದ್ದುಪಡಿ ಮಾಡ್ತಿರೋ ಅಥವಾ ಮುಂದೆ? ದಯಮಾಡಿ ನೀವು ಅದು ಹೇಳಿದ್ರಲ್ವಾ, ಅಸೆಂಬ್ಲಿಯಲ್ಲಿ ಒಂದು ವಿಷಯ ಇರುವಾಗ ಆ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಆಫೀಸರ್ಗೆ ಯಾರಿಗೂ ಅಧಿಕಾರ ಇಲ್ಲ. ಕೈಂಡ್ಲಿ ಕೋಆಪರೇಟ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ. ನಾವು ಸಾಹಿತಿಗಳಲ್ವ ಬದಲಾವಣೆ ಮಾಡೋಕ್ಕೆ, ಅದನ್ನೇ ಬದಲಾವಣೆ ಮಾಡ್ತೀರಿ? ವೈ ಶುಡ್ ವಿ ಚೇಂಜ್ ಈಸ್ ರೈಟಿಂಗ್ಸ್? ಯಾರು ಹೇಳಿದ್ರು ಬದಲಾವಣೆ ಮಾಡ್ತೀವಿ ಹೊಸದು? ಅಲ್ಲ ಸರ್, ಇದನ್ನು ಬದಲಾವಣೆ ಯಾಕೆ ಮಾಡೋಣ ನಾವು? ಊಟೋಲ್ಡ್ ಅವ್ರ ಸಾಹಿತ್ಯನ ನಾವ್ಯಾಕೆ ಬದಲಾವಣೆ ಮಾಡೋಣ? ಊಟೋಲ್ಡ್ ಅದನ್ನ ಯಾಕೆ ಮಾಡೋಣ್ರಿ? ಪ್ರಶ್ನೆ ಮಾಡೋದು ಕಾನ್ಸ್ಟಿಟ್ಯೂಷನ್ ರೈಟು. ಕೈ ಮುಗಿಯೋದು ಕುವೆಂಪು ಅವರ ಸಾಹಿತ್ಯದ ವಿಚಾರಗಳು. ವೈ ಶುಡ್ ವಿ ಚೇಂಜ್? ಪ್ರಶ್ನಿಸಬೇಕು. ಕಾಂಗ್ರೆಸ್ಸಿಗ ಆಡಳಿತ ಪಕ್ಷ ಮಾಡ್ತಿರೋ ಅವ್ರಿಗೆ ಆ ಒಂದು ಎಲ್ಲಿ ವಸತಿ ಶಾಲೆಗಳಲ್ಲ, ಅದೇ ಅಲ್ಲಿ ಎಷ್ಟೆಷ್ಟು ಲೂಟಿ ಆಗ್ತಾ ಇದೆ, ಸರಿಯಾದ ಊಟ ಕೊಡ್ತಿಲ್ಲ ಅಂತ ಪ್ರಶ್ನಿಸಬೇಕಾ? ಕಾಂಗ್ರೆಸ್ ಸರ್ಕಾರ ಮಾಡ್ತಿರೋದ್ರ ಬಗ್ಗೆ ಮಾಡಬೇಕು ಅಂತ ಏನೋ ಹೇಳಿರ್ಬೋದೇನೋ. ಯಾಕಂದರೆ ಸ್ವತಃ ಮುಖ್ಯಮಂತ್ರಿಗಳೇ ಭ್ರಷ್ಟಾಚಾರ ಇದೆ ಅಂತ ಒಪ್ಪಿಕೊಂಡಾಗ ಸಮಾಜದ ಏನು ಸ್ಥಿತಿಗತಿಗಳಿರ್ತದೆ ಅದಕ್ಕೆ ತಕ್ಕಂಗೆ ಬದಲಾವಣೆ ಆಗಬೇಕಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿರ್ಬೋದು, ಬಸವಣ್ಣನವರಿರ್ಬೋದು, ಬುದ್ಧ ಅವರಿರ್ಬೋದು, ಎಲ್ಲರೂ ಕೂಡ ಸಮೃದ್ಧ ಸಮಾಜ ಅಷ್ಟೇ ಬಯಸಿಲ್ಲ, ಪ್ರಬುದ್ಧ ಸಮಾಜ ಕೂಡ ಬಯಸಿದ್ರು. ಸೊ ಪ್ರಬುದ್ಧ ಭಾರತ ಕಟ್ಟಬೇಕು, ಒಂದು ಪ್ರಬುದ್ಧ ಸಮಾಜ ಕಟ್ಟಬೇಕು ಅದಕ್ಕೆ ಪ್ರಶ್ನೆ ಕೇಳಬೇಕಾಗ್ತದೆ. ಆಮೇಲೆ ಮಕ್ಕಳಲ್ಲಿ ನಾವು ಆ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಬೇಕು ಆದರೆ ಅದು ಪ್ರಶ್ನೆ ಮುಖಾಂತರನೇ ಬೆಳೆಸಬೇಕಲ್ಲ. ಮಕ್ಕಳಲ್ಲಿ ಈ ಪ್ರಶ್ನೆ ಕೇಳುವ ಮನೋಭಾವನೆಗಳು ಬೆಳೆಸಿದ್ರೆ ಅವರಿಗೆ ಏನೋ ಒಂದು ವೈಜ್ಞಾನಿಕ ಮನೋಭಾವನೆ, ಒಂದು ಚಿಂತನೆ ಬೆಳೀತದೆ, ಒಂದು ಹೊಸ ರೂಪದಲ್ಲಿ ಕಲಿಕೆ ಕೂಡ ಆಗುತ್ತೆ. ಸಂವಿಧಾನದಲ್ಲೂ ಕೂಡ ಇದು ಅವಕಾಶ ಇದೆ ಅಲ್ವಾ? ಅರಿವು ಮೂಡಿಸ್ಲಿಕ್ಕೆ ಏನೇನು ಮಾಡಬೇಕು ಅದೆಲ್ಲ ನಮ್ಮ ಸರ್ಕಾರ ಮಾಡ್ತಾ ಇದ್ದಾರೆ. ಅದನ್ನು ಇವರು ಬದಲಾವಣೆ ಮಾಡುವಂಥ ಪ್ರಯತ್ನ ಇದೊಂದು ಸರ್ಕಾರದ ಹಿಡನ್ ಎಜೆಂಡಾ. ಲೆಫ್ಟ್ ಲೀನಿಂಗ್ ಸಿಸ್ಟಮ್ನ ಎಕೋಸಿಸ್ಟಮ್ ಏನಿದೆ ಅವರವಿಂದ ಪ್ರಭಾವಿತಗೊಂಡಂಥ ಮುಖ್ಯಮಂತ್ರಿಗಳು ಮತ್ತು ಆದಿಯಾಗಿ ಅವರೆಲ್ಲ ಮಿನಿಸ್ಟ್ರುಗಳು ಮತ್ತು ಅಲ್ಲಿರುವಂಥ ಕೆಲವು ಅಧಿಕಾರಿಗಳು ಇವರ ಕೈವಾಡ ಇದರಲ್ಲಿದೆ. ಸರ್ಕಾರದ ವತಿಯಿಂದ ಆಗ್ತಾಯಿದೆ.
ಕುವೆಂಪುರವರು ಮಾಡಿದ ಬಹುದೊಡ್ಡ ಅವಮಾನ ಇದು. ನಾವು ಕುವೆಂಪುರವರ ಆಚಾರ ವಿಚಾರ ನಾವು ಪ್ರಚಾರ ಮಾಡ್ತಾ ಇರೋದು, ಅವರು ನೆನಪು ಮಾಡಿಕೊಂಡು ಪ್ರತಿದಿನ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಅಂತೇಳಿ ನಾವು ಹೇಳಿರೋದು. ಸೊ ಇವತ್ತು ಕೂಡ BJP ಯಾರು ನಿಮ್ಗೆ ಹೇಳ್ತಾ ಇದ್ದಾರೆ, ಅವ್ರಿಗೇನು ಬೇರೆ ಕೆಲಸ ಇಲ್ಲ, ಬರೀ ತಪ್ಪು ಕಂಡು ಹಿಡಿಯೋಕ್ಕೆ ಪ್ರಯತ್ನ ಮಾಡ್ತಾ ಇರೋದಷ್ಟೇ, ಬದುಕಿನ ಬಗ್ಗೆ ಅವ್ರೇನು ಯೋಚನೆ ಮಾಡೋದಿಲ್ಲ. ಮೊನ್ನೆ ಶಾಲೆಗಳಲ್ಲಿ ಗಣೇಶನ ಪೂಜೆ ಮಾಡೋಂಗಿಲ್ಲ, ಸರಸ್ವತಿ ಪೂಜೆ ಮಾಡೋಂಗಿಲ್ಲ ಅಂತ ಆದೇಶ ಹೊಡೆದ್ರು. ಅದೇನಾಯ್ತೋ ಗೊತ್ತಿಲ್ಲ, ಇಮಿಡಿಯೇಟಾಗಿ ವಾಪಸ್ ತೆಗೆದು. ಈಗ ಮತ್ತೊಂದು ಕತೆ, ಕುವೆಂಪು ಅವರ ವೇದವಾಕ್ಯವನ್ನು ತೆಗೆದು ಮಣಿವಣ್ಣನ ವೇದವಾಕ್ಯವನ್ನು ಹಾಕಿದ್ದಾರೆ. ಸರ್ಕಾರದ ಆದೇಶ ಎಲ್ಲಿದೆ, ಮಂತ್ರಿಗಳ ಆದೇಶ ಎಲ್ಲಿದೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಇದುವರೆಗೂ ನಮಗೆ ಮಂತ್ರಿಗಳ ಆದೇಶ ಎಲ್ಲೂ ಪ್ರತಿ ಸಿಕ್ಕಿಲ್ಲ ನಮಗೆ. ಅಂದರೆ ಒಬ್ಬ ಪ್ರಧಾನ ಕಾರ್ಯದರ್ಶಿ ಹುಚ್ಚುಚ್ಚಾಗಿ ಅವನು ಮನಸ್ಸಿಗೆ ಬಂದಂಗೆ. ಆದರೆ ಇದು ಮಕ್ಕಳು ಕೈ ಮುಗಿದು ಒಳಗಡೆ ಬನ್ನಿ ಅಂತಂದರೆ ತಪ್ಪೇನು? ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ದುರಂತ ಅಂದರೆ ಇಶ್ಯೂ ಏನು ಅನ್ನೋದು BJP ಅವ್ರಿಗೂ ಗೊತ್ತಾಗಲಿಲ್ಲ, ಕಾಂಗ್ರೆಸ್ನವ್ರಿಗೂ ಗೊತ್ತಾಗಲಿಲ್ಲ. ಭರತ್ ಶೆಟ್ಟರ ಕಮೆಂಟನ್ನು ನೋಡ್ತಾ ಇದ್ದೆ, ಲೆಫ್ಟ್ ಲೀನಿಂಗ್ ಐಡಿಯಾಲಜಿ ತುಂಬೋದಕ್ಕೆ ಅಂತ, ಎಡಪಂಥೀಯ ವಿಚಾರಧಾರೆಯನ್ನು ತುಂಬೋದಕ್ಕೆ ಹಿಂಗೆ ಬರೆಸಿದ್ದಾರೆ ಅಂತ. ಎಡಪಂಥೀಯ ವಿಚಾರಧಾರೆಯಲ್ಲಿ ನಡೆಯುತ್ತಿರುವ ಯಾವ ದೇಶದಲ್ಲಿ ಪ್ರಶ್ನಿಸುವ ಹಕ್ಕಿದೆ? ಪ್ರಶ್ನೆ ಮಾಡುವಂಥ ಹಕ್ಕು ಎಡಪಂಥೀಯ ವಿಚಾರಧಾರೆಯಲ್ಲಿ ನಡೀತಾ ಇರುವ ಯಾವ ದೇಶದಲ್ಲಿದೆ? ಪಕ್ಕದ ಚೀನಾದಲ್ಲಿ ಪ್ರಶ್ನೆ ಮಾಡೋಕ್ಕಾಗತ್ತಾ? ಹುಡುಕಂಬನ್ನಿ ಲಿಸ್ಟನ್ನು. ಇಲ್ಲಿ ಪ್ರಶ್ನೆ ಇರುವಂಥದ್ದು ಕೈ ಮುಗಿಯುವ ಪ್ರಕ್ರಿಯೆಗೆ ವಿರೋಧ ಇದೆ. ಯಾಕೆ ಮುಗಿಬೇಕು? ನನಗೆ ಕಳವಳ ಆಗಿದ್ದು ಆ ವಾಟ್ಸಾಪ್ ಚಾಟ್ನ ಸ್ಕ್ರೀನ್ಶಾಟ್ಗಳನ್ನು ನೋಡಿದೆ. ನಮ್ಮ ಶಿಕ್ಷಣ ವ್ಯವಸ್ಥೆ ಯಾರ ಕೈಯಲ್ಲಿದೆ ಅಂತ ಕಳವಳ ಆಯಿತು. ಆ ಚಾಟ್ನಲ್ಲಿ ಒಂದು ಕಡೆ ಕೈ ಮುಗಿದು ಒಳಗೆ ಬಾ ಅನ್ನುವ ಶಬ್ದಗಳನ್ನು ಸ್ಲೇವರಿ ಫ್ರೇಸ್ ಅಂತ ಕರೀತಾರೆ. ಗುಲಾಮಗಿರಿಯ ವಾಕ್ಯ ಅಂತ ಕರೀತಾರೆ ಅದನ್ನು. ಗುಲಾಮಗಿರಿಯ ವಾಕ್ಯ ಅಂತ, ಸ್ಲೇವರಿ ಫ್ರೇಸ್. ಆ ಫ್ರೇಸ್ ಯೂಸ್ ಮಾಡಿದ್ದು ಯಾರು ಅಂತ ಗೊತ್ತಾಗಲಿಲ್ಲ. ಬಟ್ ಅವರ ವಾಟ್ಸಪ್ DPಗೆ ರಾಜ್ಯ ಸರ್ಕಾರಿ ಲಾಂಛನ ಇದೆ. ಇದನ್ನು ನೋಡಿದಾಗ ಅನ್ಸೋದು ಯಾರ ಕೈಗೆ ಶಿಕ್ಷಣವನ್ನು ಕೊಡಲಾಗಿದೆ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ಅಶ್ವಥ್ ನಾರಾಯಣ ಅವರಿದ್ದಾರೆ, BJPಯ ಮುಖ್ಯ ವಕ್ತಾರರು. ನಾಗೇಂದ್ರ ಪ್ರಸಾದ್ JDS ವಕ್ತಾರರಿದ್ದಾರೆ. ವೆಂಕಟಸ್ವಾಮಿ ಪ್ರಗತಿಪರ ಚಿಂತಕರಿದ್ದಾರೆ. ಜೊತೆಗೆ GR ಸಂತೋಷ್ ಸಾಮಾಜಿಕ ಕಾರ್ಯಕರ್ತರಿದ್ದಾರೆ. 4 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಕೊಲಿಗ್ ಪ್ರಶಾಂತ್, ನಾವು ಮೊದಲನೇ ರಿಯಾಕ್ಷನ್ ತಗೊಳ್ತೀನಿ. ಪ್ರಶಾಂತ್, ಮೊನ್ನೆ ತಾನೇ ಹಾಸ್ಟೆಲ್ಗಳಲ್ಲಿ ಒಂದು ಲಿಸ್ಟ್ ಕೊಟ್ಟು ಈ ಹಬ್ಬಗಳನ್ನು ಹೊರತುಪಡಿಸಿ ಯಾವುದೇ ಧಾರ್ಮಿಕ ಆಚರಣೆಗಳನ್ನು ಮಾಡುವಂತಿಲ್ಲ ಅಂತ ಆದೇಶ ಹೊರಡಿಸಿ ಮತ್ತನ್ನು ವಾಪಸ್ ತಗೊಂಡ್ರು. ಅಕಸ್ಮಾತ್ ಧಾರ್ಮಿಕ ಆಚರಣೆಗಳನ್ನು ಮಾಡಿದರೆ ಪ್ರಾಂಶುಪಾಲರ ಮೇಲೆ ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುವುದು. ಬೆಳಗ್ಗೆ ಹೊರಡಿಸಿ ಸಂಜೆ ವಾಪಸ್ ತೆಗೆದಿದ್ದು ಅದನ್ನು. ಈಗ ಮತ್ತೆ ಇದು ಆದೇಶವೇ ಇಲ್ಲದೆ ಕಾರ್ಯರೂಪಕ್ಕೆ ಬಂದಿದೆ. ಅದೇ ನನಗನ್ಸುತ್ತೆ ಫಸ್ಟ್ ಕ್ವಶನ್ ಈಸ್, ಬರೀ ಮಣಿವಣ್ಣನೊಬ್ಬ ಅಧಿಕಾರಿಗೆ ಇದನ್ನು ಬದಲಾಯಿಸುವ ಅಧಿಕಾರವನ್ನು ಹೇಗೆ ಕೊಟ್ಟರು ಅಂತಕ್ಕಂಥ ಪ್ರಶ್ನೆ ಮೊದಲು. ಅಂದರೆ ಮಂತ್ರಿಗಳು, ಮುಖ್ಯಮಂತ್ರಿಗಳ ಗಮನಕ್ಕೆ ಈ ವಿಷಯ ಇತ್ತ, ಅವ್ರಿಗೆಲ್ಲ ಗೊತ್ತಿತ್ತ, ಚರ್ಚೆಯಾಗಿ ಈ ನಿರ್ಣಯವನ್ನು ತೆಗೆದುಕೊಳ್ಳಾಯ್ತ, ಇವೆಲ್ಲ ಪ್ರಶ್ನೆಗಳು ಒಂದು ಕಡೆ. ಮುಖ್ಯವಾಗಿ ನನಗನ್ಸುತ್ತೆ ನೋಡಿ, ಕೆಲವು ವಾಕ್ಯಗಳು ನಿಮ್ಮ ಮಸ್ತಿಷ್ಕದಲ್ಲಿ ಹಾಸೊಕ್ಕಾಗಿರ್ತವೆ. ಅದಕ್ಕೆ ದಶಕಗಳ ಕಾಲ ಇದ್ದದ್ದು ಈಗ ನೀವು ರಾತ್ರೋರಾತ್ರಿ ಯಾಕೆ ಬದಲಾಯಿಸಬೇಕು ಅಂತಕ್ಕಂಥ ಪ್ರಶ್ನೆಗೆ ಮೊದಲು ಉತ್ತರವನ್ನು ಕೊಡಬೇಕಾಗುತ್ತೆ. ಪ್ರಶ್ನಿಸಿ, ಜ್ಞಾನ ದೇಗುಲವಿದು, ಧೈರ್ಯವಾಗಿ ಪ್ರಶ್ನಿಸಿ. ಶಿಕ್ಷಣ ಕೊಡ್ತಕ್ಕಂಥದ್ದೇ ಧೈರ್ಯವಾಗಿ ಪ್ರಶ್ನಿಸಲಿಕ್ಕೆ. ನನಗೆ ಎಸ್, ಶಿಕ್ಷಣದ ಪರ್ಪಸೇ ಅದು. ಹೌದು. ಎಸ್, ಈಗ ನಮ್ಮಲ್ಲಿ ಭಾರತದಲ್ಲಿ ಶಿಕ್ಷಣ ಕೆಲವರ ಹಕ್ಕು ಸ್ವಾಮ್ಯವಾಗಿತ್ತು. ಸಾರ್ವತ್ರಿಕ ಶಿಕ್ಷಣ ಬಂದ ನಂತರವೇ ತಾನೇ ಪ್ರಜಾಪ್ರಭುತ್ವದ ಬೇರುಗಳು ಗಟ್ಟಿಯಾಗಿತ್ತು. ಯಾಕಂದರೆ ಶಿಕ್ಷಣ ಒಂದು ಪ್ರಶ್ನಿಸುವ ಹಕ್ಕನ್ನು, ಪ್ರಶ್ನಿಸುವ ಅಂದಾಕ್ಷಣ ಡೋಂಟ್ ಥಿಂಕ್ ಕಾರ್ನರ್ ಮಾಡ್ತಕ್ಕಂಥದ್ದಲ್ಲ, ಪ್ರತಿಯೊಂದನ್ನು ಅಳೆದು ತೂಗಿ ಅರ್ಥ ಮಾಡಿಕೊಳ್ತಕ್ಕಂಥ ಬಗೆಯ ಶಿಕ್ಷಣ ಇರುತ್ತೆ. ನಿಮಗೆ ಎಲ್ಲೆಲ್ಲಿ ಪ್ರಶ್ನೆಯನ್ನು ಕೇಳು, ಅದನ್ನು ನೀವು ಜ್ಞಾನ ದೇಗುಲವಾಗಿದ್ದು ಧೈರ್ಯವಾಗಿ ಪ್ರಶ್ನಿಸಿ. ಇದನ್ನು ಹಾಕುವ ಅವಶ್ಯಕತೆ ಏನಿತ್ತು ಅನ್ನೋದು ನನಗೆ ಮೊದಲು ಅರ್ಥ ಆಗಲಿಲ್ಲ. ಕೀಲಕ್ಕಿದ್ದು ಬಾಲ ಸಿಗಿಸ್ಕೊಳ್ಳೋಕ್ಕೆ ನಿಮಗೆ
ನೋಡಿ, ಕುವೆಂಪು ಅವರ ಒಂದು ಕವನದಿಂದ ಪ್ರೇರಣೆಯನ್ನು ತೆಗೆದುಕೊಂಡು ಜ್ಞಾನ ದೇಗುಲ ಇದು ಕೈ ಮುಗಿದು, ಅದೇ ಅವ್ರದ್ದಿತ್ತು, ಕೈ ಒಳಗೆ ಬಾ ಯಾತ್ರಿಕನೇ, ಆ ಒಂದು ಕವನದ ಪ್ರೇರಣೆಯಿಂದ ಇದನ್ನು ಬರೆಸಲಾಗಿತ್ತು. ಜನ ಅದನ್ನು ಸ್ವೀಕಾರ ಮಾಡಿದರು. ಆಮೇಲೆ ನಮ್ಮಲ್ಲಿ ಇವತ್ತಿಗೂ ಇದೆ ರೀ, ಶಿಕ್ಷಣ ಕೊಡುವ ಶಾಲೆಗಳನ್ನು, ಶಿಕ್ಷಣ ಕೊಡುವ ಕಾಲೇಜ್ಗಳನ್ನು ಇವತ್ತಿಗೂ ನಾವು ಹೋಗಿ, ಯಾವತ್ತಿಗೂ ನಾವು ಹುಬ್ಳಿಯಲ್ಲಿ ಆ ಕಡೆ ಈ ಕಡೆ ಹೋದರೆ ಬಿ ಕಾಲೇಜ್ ಎದುರುಗಡೆ, ಹೌದಪ್ಪ ನಮ್ಗೆ ಶಿಕ್ಷಣ ಕೊಟ್ಟಿದ್ದ ಕಾಲೇಜ್ ಇದು. ಇದನ್ನು ಸಿಂಗಲ್ ಔಟ್ ಇನ್ಸಿಡೆಂಟ್ ಅಂತ ಅನ್ಕೋಬೇಡಿ. ಕಲಬುರಗಿ ಯೂನಿವರ್ಸಿಟಿಯಲ್ಲಿ ಸರಸ್ವತಿ ಪೂಜೆ ನಡೀತಾ ಇದ್ದಾಗ ಹೋಗಿ ಇದನ್ನ ದೇವಸ್ಥಾನ ಮಾಡಿದಿರೋ, ಕಾಲೇಜ್ ಮಾಡಿದಿರೋ ಅಂತಂದಿದ್ದು ಅಲ್ಲ. ಆ ನಂತರ ಹೊರಡ ವ್ಯಕ್ತಿ, ನಾನು ಥಾಟ್ ಪ್ರೊಸೆಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಐ ಆಮ್ ಟಾಕಿಂಗ್ ಅಬೌಟ್ ಥಾಟ್ ಪ್ರೊಸೆಸ್. ಇದು ಸರ್ಕಾರದ ಆದೇಶವ ಅಂದ್ರೆ ಇಲ್ಲ, ಮಣಿವನ್ನ ವಾಟ್ಸಪ್ ಚಾಟ್ನಲ್ಲಿ ಡಿಸೈಡ್ ಮಾಡಿ. ನನ್ನ ಪ್ರಶ್ನೆ ಇರತಕ್ಕಂಥದ್ದು, ಒಬ್ಬ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗೆ ಇಷ್ಟೊಂದು ಮಹತ್ವದ ನಿರ್ಣಯವನ್ನು ತೆಗೆದುಕೊಳ್ಳುವಾಗ ಪೊಲಿಟಿಕಲ್ ಅಥಾರಿಟಿಗಳನ್ನು ಕೇಳಬೇಕು ಅಂತ ಅನ್ನಿಸ್ಲಿಲ್ವಾ, ಅಥವಾ ಪೊಲಿಟಿಕಲ್ ಅಥಾರಿಟಿಗಳನ್ನು ಕೇಳುವ ಪದ್ಧತಿಯ ಪರಿಪಾಠವನ್ನೇ ಮಣಿವಣ್ಣನ ಇಟ್ಕೊಂಡಿಲ್ವಾ? ಇದನ್ನು ಬದಲಾಯಿಸಬೇಕು ಅಂತ ಅಂದರೆ, ಈಗ ನಮ್ಮ ಸುಪ್ರೀಂ ಕೋರ್ಟಲ್ಲಿ ಬರೆದಿರ್ತಾರೆ, ಪಾರ್ಲಿಮೆಂಟಲ್ಲಿ ಬರೆದಿರ್ತಾರೆ. ಒಬ್ಬ ಅಧಿಕಾರಿಗೆ ನಾಳೆ ಪಾರ್ಲಿಮೆಂಟ್ರಿ ಸೆಕ್ರೆಟರಿಗೆ ಅನ್ನಿಸ್ತು, ಅದನ್ನು ತೆಗೆದಾಕ್ಬಿಡ್ತೀರಾ? ನೀವು ವಿಧಾನಸೌಧಕ್ಕೆ ಬಂದಾಗ ಯಾರಿಗೂ ಅನ್ಸುತ್ತಪ್ಪ, ಇಲ್ಲಿ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಬರೆದಿದ್ದಾರಲ್ಲಪ್ಪ, ದೇವ್ರದ್ದು ಇಲ್ಲೇನು ಕೆಲಸ ಇದೆ, ಚೇಂಜ್ ಮಾಡಿಸ್ತೀನಿ ನಾನು ಅಂತಂದರೆ. ಹಾಗಾಗಿ ನನಗನ್ಸುತ್ತೆ. ಕೇಳೋಣ, ರಘು ದೊಡ್ಡೇರಿ ಅವರು ಇದ್ದಾರೆ, ಕಾಂಗ್ರೆಸ್ ವಕ್ತಾರರು, ಮಾತಾಡಿಸ್ತೀನಿ. ರಘು ದೊಡ್ಡೇರಿ ಅವರೇ, ಜಿ ಆರ್ ಸಂತೋಷ್ ಅವ್ರ ಒಪಿನಿಯನ್ ತಗೊಳ್ತೀನಿ. ಸಂತೋಷ್, ಹೇಗೆ ನೋಡ್ತೀರಿ ಇದನ್ನ? ಈ ಇಡೀ ಪ್ರಕ್ರಿಯೆನ ಒಂದು ನ್ಯೂಟ್ರಲ್ ವ್ಯಕ್ತಿಯಾಗಿ ಗಮನಿಸಿದಾಗ, ಮೊಟ್ಟ ಮೊದಲಿಗೆ ಆ ಒಂದು ಸಂದೇಶವನ್ನು ಅಥವಾ ಆ ಒಂದು ಆದೇಶವನ್ನು ಕೊಟ್ಟಿದ್ದಾರಲ್ಲ, ಅದರಲ್ಲೇ ಅವರು ಧೈರ್ಯವನ್ನು ತೋರಿಸಿಲ್ಲ. ಯಾಕೆ? ಅವರು ನಿಜವಾಗ ಧೈರ್ಯವನ್ನು ತೋರಿಸಿದರೆ ಒಂದು ಆದೇಶ ಮಾಡಿರೋರು, ಸಚಿವರು ಸೈನ್ ಹಾಕಿರೋರು, ಅದನ್ನು ಕಳಿಸಿರೋರು. ಇದು ಬಹಳ ತುಂಬ ಜಾರ್ಕೊಳ್ಳುವಂತಹ ಒಂದು ರೀತಿಯಾದಂಥ ಪ್ರಕ್ರಿಯೆ ಮಾಡಿದ್ದಾರೆ. ಅಂದರೆ ವಾಟ್ಸಪ್ ಗ್ರೂಪಲ್ಲಿ ಸಂದೇಶ ಕಳಿಸ್ಬಿಡೋದು, ಅದೇನಾದರೂ ತುಂಬ ವಿರೋಧ ಬರಲಿಲ್ಲ ಅಂದರೆ ಅದು ನನಗೆ ಕಂಟಿನ್ಯೂ ಮಾಡ್ತಕ್ಕಂಥದ್ದು. ವಿರೋಧ ಬಂತಾ, ಅದು ಯಾವುದೋ ಅಧಿಕಾರಿಯ ಒಂದು ಲೋಪ, ನಾವೇನು ಆದೇಶ ಹೊರಡಿಸಿದೀವ, ನಾವೇನೋ ಬದಲಾಯಿಸಿದೀವ ಕುವೆಂಪು ಅವ್ರನ್ನ ಅಂತ. ಅಂದರೆ ಇಡೀ ಪ್ರಕ್ರಿಯೆಯಲ್ಲಿ ನನಗನ್ನಿಸ್ತಾ ಇರೋದು, ಒಂದು ಗೌರವಕ್ಕೂ ಮತ್ತು ಗುಲಾಮಿತನಕ್ಕೂ ವ್ಯತ್ಯಾಸ ಅರ್ಥವೇ ಆಗ್ತಿಲ್ಲ. ಅಂದರೆ ಈ ಸಂಸ್ಕೃತಿ ಅಥವಾ ಈ ನಾಡಿನ ಚಿಂತನೆಯನ್ನು ಒಳಗೊಳ್ಳದೇ ಇರತಕ್ಕಂಥ ವಿಚಾರಗಳು ಈ ರೀತಿಯಾದಂಥ ಕ್ರಿಯೆಯನ್ನು ಮಾಡಿಸುತ್ತೆ. ನಾವು ನಮಸ್ಕಾರ ಮಾಡೋದು ಅಂತಂದರೆ ಅದು ಗುಲಾಮಿ ತಂದ ಸಂಕೇತ ಆಗಲಿ ಅಥವಾ ನಮ್ಮನ್ನು ನಾವು ಕೀಳಾಗಿ ಕಾಣ್ಕೊಳ್ತಾ ಇದ್ದೀವಿ ಅಂತ ಆಗಲಿ ಅಲ್ಲ, ಅದು ಒಂದು ಗೌರವವನ್ನು ಆರ್ಗ್ಯುಮೆಂಟ್ ಇರೋದು ಪ್ರಶ್ನಿಸಿ ಅನ್ನುವ ಥಾಟ್ಗಲ್ಲ ವಿರೋಧ. ಕರೆಕ್ಟ್, ನಿಜ ನಿಜ ನಿಜ. ಅದನ್ನು ಮಣಿವಣ್ಣನ್ ಹೇಳಬೇಕಾಗಿತ್ತು. ಹೌದು ಹೌದು. ಮತ್ತು ಪ್ರಶ್ನೆ ಮಾಡುವುದನ್ನ ವಿದ್ಯಾರ್ಥಿಗಳಿಗೆ ಮಣಿವಣ್ಣನಿಂದ ಕಲಿಯಬೇಕಾಗಿಲ್ಲ. ಈ ಸಂಸ್ಕೃತಿಲಿದೆ ರೀ. ಉಪನಿಷತ್ತುಗಳೇನು? ಪ್ರಶ್ನೆ ಉತ್ತರಗಳೇ ಉಪನಿಷತ್ತುಗಳಾಗಿದ್ದು. ನಮ್ಮಲ್ಲಿ ಪ್ರಶ್ನೋಪನಿಷತ್ತಿದೆ. ಸಂಶಯಗಳನ್ನು ಕೇಳಿ ಪ್ರಶ್ನೆ ಮಾಡಿದಾಗ ಬಂದ ಉತ್ತರಗಳನ್ನೆಲ್ಲ ಸೇರಿ ಪ್ರಶ್ನೋಪನಿಷತ್ ಅಂತ ಹೇಳಲಾಗಿದೆ. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಶಿಕ್ಷಣ ಪಡೆಯುವ ಜಾಣನಾಗುವ ವಿಧಾನ ಯಾವುದು? ವಿಧೇಯನಾಗು ಗುರುವಿಗೆ, ಸೇವೆ ಮಾಡು ಮತ್ತು ಪ್ರಶ್ನೆ ಮಾಡು. ದಟ್ಸ್ ಅ ರಿಲಿಜಿಯಸ್ ಮ್ಯಾಂಡೇಟ್. ಪ್ರಶ್ನೆ ಮಾಡು ಅನ್ನುವಂಥದ್ದು ರಿಲಿಜಿಯಸ್ ಮ್ಯಾಂಡೇಟ್ ಇಲ್ಲಿ. ರಾಮಕೃಷ್ಣ ಪರಮಹಂಸರು ಕಾಳಿಕಾದೇವಿ ಎದುರಿಗೆ ನಿಂತ್ಕೊಂಡಾಗ ಏನು ಕೇಳ್ತಾರೆ? ನನ್ನ ಬೋಧನೆಗಳನ್ನು ಹಗಲು ರಾತ್ರಿ ಪ್ರಶ್ನಿಸುವಂಥ ಶಿಷ್ಯನೊಬ್ಬನನ್ನು ದಯಪಾಲಿಸು ತಾಯಿ. ರಾಮಕೃಷ್ಣ ಪರಮಹಂಸರು ಕೇಳಿದ್ದು. ಮಣಿವಣ್ಣನ್ ಬಂದು ಶಾಲೆ ಗೋಡೆ ಮೇಲೆ ಬರೆಸಿ ನಾನು ಮಕ್ಕಳಿಗೆ ಪ್ರಶ್ನಿಸುವುದನ್ನು ಕಲಿಸಿಕೊಡುತ್ತೇನೆ ಅಂತ ಹೊರಡೋದು ಮೂರ್ಖತನದ ಪರಮಾವಧಿ ಅನ್ನಿಸ್ತಾ ಇದೆ ನನಗೆ. ಎಸ್, ನಿಜ. ಆದರೆ ಈಗ ಯಾವ ರೀತಿಯಾಗಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನೋದಕ್ಕಿಂತ ಜ್ಞಾನ ದೇಗುಲ ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋದು ಯಾವ ರೀತಿಯಾಗಿ ಉತ್ತಮವಾದ ವಾಕ್ಯ ಮೊದಲನೇದಾಗಿ. ಇನ್ನೊಂದಾಗಿ, ನೀವು ಪ್ರಶ್ನಿಸಿ ಅನ್ನೋದನ್ನ ನೀವು ವಿದ್ಯಾರ್ಥಿಗಳಿಗೆ ಹೇಳಬೇಕು ಅಂತಿದ್ರೆ ಬೇರೆ ಜಾಗ ಇಲ್ವಾ? ಅದನ್ನು ನಾವು ಹಾಗೆ ಉಳಿಸ್ಕೊಂಡು ಮತ್ತೆ ಇನ್ನೊಂದು ಘೋಷವಾಕ್ಯ ಬೇರೆ ಕಡೆಗಳಲ್ಲಿ ಬರಿಬೋದಿತ್ತಲ್ಲ. ವಿದ್ಯಾರ್ಥಿಗಳಲ್ಲಿ ಪ್ರಶ್ನಿಸುವ ಮನೋಭಾವವನ್ನು ಮೂಡಿಸ್ತೀವಿ ಅಂತಂದರೆ ಅದೆಂದು ತಪ್ಪೇನೋ ಅಲ್ಲ, ಅದೇನೋ ಚರ್ಚಾರ್ಹ ಏನೋ ಅಲ್ಲ. ಶಿಕ್ಷಣದ ಮೂಲ ಉದ್ದೇಶನೇ ಅದು ನೀವು ಹೇಳಿದಾಗೆ ಪ್ರಶ್ನೋತ್ತರದಿಂದನೇ ಎಲ್ಲವೂ ನಮ್ಮಲ್ಲಿ ರೂಪುಗೊಂಡಿರೋದು. ಹಾಗಾಗಿ ಯಾವುದನ್ನು ನಾವು ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕು ಅಂತಿದ್ದೀವಿ ಅದಕ್ಕೆ ಇನ್ನೂ ಮಾರ್ಗ ಇತ್ತು. ಇಷ್ಟೊಂದು ಗೊಂದಲ ಅಥವಾ ಇಷ್ಟೊಂದು ಅವಾಂತರ ಮಾಡ್ಕೊಳ್ಳೋ ಕೆಲಸ ಇರಲಿಲ್ಲ. ಆದರೆ ಬಹಳ ಮುಖ್ಯ ಉದ್ದೇಶ ಸಂಸ್ಕೃತಿಯನ್ನು ಹೀಯಾಳಿಸುವುದು ಅಥವಾ ತೆಗಳುವುದು ಅಥವಾ ಅದನ್ನು ಮುಚ್ಚಿ ಹಾಕುವುದು ಅನ್ನೋದೇ ಈ ಕಾರ್ಯದ ಉದ್ದೇಶ. ಹೀಗಾಗಿ ತಿದ್ದಲಾಗಿದೆ. ನಿಜಕ್ಕೂ ಗೌರವ ಇದ್ದಿದ್ದರೆ ಅದನ್ನು ಉಳಿಸ್ಕೊಂಡು ಸಹ ಇನ್ನೊಂದು ವಾಕ್ಯ ಬರಿಬೋದಿತ್ತು. ಅನೇಕ ಜಾಗಗಳು ಅದೇ ವಸತಿ ಶಾಲೆಯಲ್ಲಿರುತ್ತೆ. ಜಾಗ ಗೋಡೆಗೇನು ಕೊರತೆ ಇಲ್ಲ, ಬಣ್ಣಕ್ಕೇನು ಕೊರತೆ ಇಲ್ಲ ಬರೀಲಿಕ್ಕೆ.
ಧೈರ್ಯವಾಗಿ ಹೀಗಾಗಿ ಪ್ರಶ್ನಿಸಿ ಅಂತ ಇನ್ನೊಂದು ಕಡೆ ಆ ಧೈರ್ಯವನ್ನು ತೋರಿಸ್ಬೋದಿತ್ತು. ನಿಮಗೆ ಈ ಟ್ರಿಕ್ ಅರ್ಥ ಆಗ್ತಿಲ್ಲ ಸಂತೋಷ್. ಒಂದು ಬೈನರಿ ಕ್ರಿಯೇಟ್ ಮಾಡುವ ಪ್ರಯತ್ನ ನಡೀತಾ ಇದೆ. ಬೈನರಿ, ಕೈ ಮುಗಿಯುವುದು ಪ್ರಶ್ನಿಸುವುದರ ವಿರುದ್ಧ ಅನ್ನುವ ಬೈನರಿಯನ್ನು ಜನರ ಮುಂದಿಡುವಂಥ ಪ್ರಯತ್ನ. ಈಗ BJP ಅವರು ಸೆಷನ್ನಲ್ಲಿ ಜೈ ಶ್ರೀರಾಮ್ ಅಂದ ತಕ್ಷಣ ಜೈ ಭೀಮ್ ಅನ್ನುವ ಘೋಷಣೆ ಯಾಕೆ ಬರುತ್ತೆ? ಟು ಕ್ರಿಯೇಟ್ ಅ ಬೈನರಿ. ರಾಮ ಮತ್ತು ಭೀಮ, ರಾಮ ಮತ್ತು ಅಂಬೇಡ್ಕರ್ ಯಾವಾಗ ವಿರುದ್ಧ ಇದ್ರಿ? ಯಾವ ವಿಷಯದಲ್ಲಿ ವಿರುದ್ಧ ಇದ್ದರು? ಜೈ ಶ್ರೀರಾಮ್ ಅಂದ ತಕ್ಷಣ ಜೈ ಭೀಮ್ ಘೋಷಣೆ ಕೂಗುವ ಮೂಲಕ ಇದನ್ನು ನಾವು ಎದುರಿಸ್ತೀವಿ ಅನ್ನೋದಿದೆಯಲ್ಲ, ಇದು ಬೈನರಿ ಕ್ರಿಯೇಟ್ ಮಾಡುವ ಪ್ರಯತ್ನ. ರಾಮ ಅಂದ ತಕ್ಷಣ ಬಸವಣ್ಣ ಅನ್ನೋದು. ಬಸವಣ್ಣ ಮತ್ತು ರಾಮ ಯಾವಾಗ ತದ್ವಿರುದ್ಧ ಇದ್ದರು? ಅಂಬೇಡ್ಕರ್ ಮತ್ತು ರಾಮ ಯಾವಾಗ ಯಾವ ವಿಷಯದಲ್ಲಿ ತದ್ವಿರುದ್ಧ ಇದ್ದರು? ಬರೋದಿಲ್ಲ ಅದು. ಹಾಗಲ್ಲ. ಹಾಗೆ ಧರ್ಮ ವರ್ಸಸ್ ವಿಜ್ಞಾನ ಬೇರೆ ಯಾವುದೋ ನೆಲದಲ್ಲಿ ತದ್ವಿರುದ್ಧ ಇದ್ವು, ಬಡದಾಡ್ಕೊಂಡಿದ್ದಾರೆ ಅವರು. ಇಲ್ಲ, ಹಂಗಾಗಿಲ್ಲ. ದೇ ಹ್ಯಾವ್ ಗಾನ್ ಹ್ಯಾಂಡ್ ಇನ್ ಹ್ಯಾಂಡ್. ಒಂದಕ್ಕೊಂದು ಕೈ ಹಿಡ್ಕೊಂಡು ಹೋಗಿದ್ದಾವೆ ಧರ್ಮ ಮತ್ತು ವಿಜ್ಞಾನಗಳು. ಇಲ್ಲಿ ಆ ಬೈನರಿಯನ್ನು ಕ್ರಿಯೇಟ್ ಮಾಡುವ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ. ಯಾಕಂದರೆ ನಿಮಗೆ ಬೇರೆ ಅರ್ಥ ಆಗಿಲ್ಲ, ನಿಮಗೆ ಮಣ್ಣಿನ ಸುವಾಸನೆ ಅರ್ಥ ಆಗಿಲ್ಲ, ಸಂಸ್ಕೃತಿಯ ತಿರುಳು ಅರ್ಥ ಆಗಿಲ್ಲ. ಅಷ್ಟು ಬಿಟ್ಟರೆ ಇನ್ನೇನು ಹೇಳಕ್ಕೆ ಸಾಧ್ಯ? ವೆಂಕಟಸ್ವಾಮಿ ಅವರೇ, ಯಾಕೋ ಮಣಿವಣ್ಣನ್ನು ಒಂದು ರೀತಿ ಅಧಿಕಾರಿಯಾಗಿ ಹೊರಿಸ್ತಾ ಇದ್ದಾರೋ ರಾಜಕಾರಣಿಯಾಗಿ ಹೊರಿಸ್ತಾ ಇದ್ದಾರೋ ಅಂತ ಅನುಮಾನ ಬಂದಿದೆ ನನಗೆ. ಅಥವಾ ರಾಜಕಾರಣಿಯ ಒತ್ತಡಕ್ಕೆ ಮಣಿದು ಮಣಿವಣ್ಣನ್ನು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ನಾವು ದಲಿತ ಸಂಘರ್ಷ ಸಮಿತಿಯಿಂದ ಹೋರಾಟ ಮಾಡಿ ಹೋಬಳಿಗೊಂದು ವಸತಿ ಶಾಲೆ ತನ್ನಿ ಅಂತ ಹೇಳಿದೆ. ಭಾಳ ದೊಡ್ಡ ಹೋರಾಟ ಅದು. ಬಹುಶಃ ದಲಿತ ಚಳವಳಿಯ ದೊಡ್ಡ ಕಾಂಟ್ರಿಬ್ಯೂಷನ್ ಅಂದರೆ ಈ ವಸತಿ ಶಾಲೆಗಳು. ವಸತಿ ಶಾಲೆಗಳು ಈಗ ಅವು ಈ ಪರಿಸ್ಥಿತಿಯಲ್ಲಿ ಚರ್ಚೆ ಆಗ್ತಾ ಇರೋದು ನೋಡಿದ್ರೆ, ಯಾವುದೋ ಒಬ್ಬ ರಾಜಕಾರಣಿ ಆತ ನಾನು BJP ವಿರುದ್ಧ ಇದ್ದೀನೋ, RSS ವಿರುದ್ಧ ಇದ್ದೀನೋ, ಅಥವಾ ಮತ್ತೇನಾದ್ರೂ ವಿರುದ್ಧ ಇದ್ದೀನೋ ಅಂತ ತೋರ್ಪಡಿಸ್ಕೊಳ್ಳೋಕ್ಕೆ ಬಹುಶಃ ಮಣಿವಣ್ಣನ ಕಿವಿಗೆ ಇದನ್ನು ಹಾಕಿ ಹೇಳಿಸಿರಬೇಕು ಅಂತ ಮಣಿವಣ್ಣನ BJP ಅವರು ಪ್ರಶ್ನಿಸುವುದರ ವಿರುದ್ಧವಾ ಹಂಗಂತ ಅಂದ್ಕೊಂಡಿದ್ದಾರೆ. ಮಾಡೋದು BJP ಸಿದ್ಧಾಂತಕ್ಕೆ ವಿರುದ್ಧ. ಏನಾಗಿದೆ ಈಗ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ರಾಜಕಾರಣಿಗಳು 2-3 ಇದೇ ರೀತಿ ಕಾಣ್ತಾ ಇದ್ದಾರೆ. ಅನಾವಶ್ಯಕವಾಗಿ ಪ್ರಶ್ನೆ ಮಾಡೋದು, ಅನಾವಶ್ಯಕವಾಗಿ ಇಶ್ಯೂ ಮಾಡ್ಕೊಳ್ಳೋದು, ಅನಾವಶ್ಯಕವಾಗಿ ರಾಜಕೀಯವಾಗಿ ನಮಗೇನೋ ಲಾಭ ತರುತ್ತೆ ಅನ್ನೋ ದೊಡ್ಡ ಗೊಂದಲದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಹೇಳ್ಕೊಡ್ತದ್ದು. ಆಮೇಲೆ ನಾನು ಈ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸ್ವಂತ ಬುದ್ಧಿಯಿಂದ ಒಂದೂ ಮಾಡ್ತಾಯಿಲ್ಲ. ಪಾಪ ವೆಂಕಯ್ಯ ಅಂತವ್ರು ಸೀನಿಯರ್ IAS ರಿಟೈರ್ಡ್ ಆಫೀಸರ್ ಇದ್ದಾರೆ, ಅಥವಾ ಅವ್ರ ಅಡ್ವೈಸು ತೊಗೊಳ್ಳಲ್ಲ. ಇವರು ಸುಮ್ಮನೆ ಲೆಕ್ಕಕ್ಕಿಟ್ಕೊಂಡು ಬೇರೆ ಎಲ್ಲ ತಮ್ಮದೇ ಚಲಾವಣೆ ಮಾಡೋಕ್ಕೆ ಹೋಗ್ತಾರೆ. ಮಣಿವಣ್ಣನು ಇದರ ಬಗ್ಗೆ IAS ಅಧಿಕಾರಿಯಾಗಿ ವರ್ತಿಸಿಲ್ಲ, ಯಾವುದೋ ರಾಜಕಾರಣಿಯ ಒತ್ತಡಕ್ಕೆ ಮಾಡೋದು ಈ ಥರ ಮಾಡಿರಿ ಅಂತ ಹೇಳಿದರೆ ಇದು ಮಾಡೋವಂಥ ಅವಶ್ಯಕತೆ ಇಲ್ಲ. ಈ ಕೂಡಲೇ ಅದನ್ನು ತೆಗೆದು ಏನಿತ್ತು ಅದನ್ನು ಮುಂದುವರಿಲಿ. ನಂತರ ತಮಗೆ ಬೇಕಾದರೆ ಪ್ರಶ್ನೆ ಮಾಡುವಂಥ ಪ್ರೋಸೆಸ್ ಬೇರೆ ಇದೆ. ಅದನ್ನು ಮಾಡೋ ವಿದ್ಯಾರ್ಥಿಗಳು ಆ ರೀತಿ HN ಅವರ ಚೇಂಬರ್ಗೆ ಹೋದರೆ ದೊಡ್ಡ ಪ್ರಶ್ನಾರ್ಥವಾಗಿರ್ತಕ್ಕಂಥ ಒಂದು ಚಿಹ್ನೆ ಇರ್ತಾಯಿತ್ತು. ಯಾರೇ ಹೋದರೂ ಅದನ್ನು ಕೇಳ್ತಾ ಇದ್ರು, ವಿಚಾರ ಮಾಡ್ತಾಯಿದ್ರು. ಅದನ್ನು ಮಾಡೋದು ಬಿಟ್ಟು ಗೊಂದಲಕ್ಕೆ ಸಿಗಾಕೊಳ್ತಕ್ಕಂಥ ಮತ್ತು ವಿದ್ಯಾರ್ಥಿಗಳು ಭಾಳ ಕ್ಲಿಯರ್ ಆಗಿದ್ದಾರೆ. ನಾವು ಯಾವುದೇ ಶಾಲೆಗೆ ಹೋಗಲಿ, ಹಾಸ್ಟೆಲ್ಗೆ ಹೋಗಲಿ, ಎಲ್ಲರೂ ಕೈ ಮುಗಿದೆ. ನಾವು ಕೂತ್ಕೊಂಡು 6 ಗಂಟೆಗೆ ಎದ್ದು ನಾವು ಪ್ರೇಯರ್ ಮಾಡೋವಾಗಲೇ ಸೂರ್ಯನ ನಮಸ್ಕಾರ ಮಾಡ್ತೀವಿ, ಸೂರ್ಯನ ಏನು ಹಾಡು ಹೇಳ್ತೀವಿ. ಇವೆಲ್ಲ ಹೇಳಿ ಒಂದು ಸಂಸ್ಕಾರ, ಒಂದು ವಿನಯ ವಿನಮ್ರತೆ ತರ್ತಕ್ಕಂಥ ಒಂದು ವಿಚಾರನ ಇವರು ಕುವೆಂಪು ಅವರು ಹೇಳಿರ್ತಕ್ಕಂಥ ವಿಚಾರನ ಅಥವಾ ಅಂಬೇಡ್ಕರ್ ಹೇಳಿರ್ತಕ್ಕಂಥ ವಿಚಾರನ ಅಲ್ಗಳಿತಕ್ಕಂಥ ಕೆಲಸ ಯಾವುದೂ ಆಗಬಾರ್ದು ಅಂತ ನನ್ನ ಅಭಿಪ್ರಾಯ. ಇದು ಆಲ್ ವರ್ಸಸ್ ಒನ್ ಆಗಂಗೆ ಕಾಣಿಸ್ತಾ ಇದೆ. ದೊಡ್ಡೇರಿ ಹ್ಯಾಸ್ ಎ ಟಫ್ ಟೈಮ್. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ. ವರ್ಷಗಳ ಕಾಲ ಶಾಲೆಗಳ ಮೇಲೆ ನಾವು ನೋಡ್ಕೊಂಡು ಬಂದಿರುವಂಥ ವಾಕ್ಯ ರಾತ್ರೋರಾತ್ರಿ ಬದಲಾಯಿತು. ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ. BJP ಅವ್ರನ್ನ ಕೇಳ್ತಾ ಇದ್ದೀನಿ, ಅಶ್ವಥ್ ನಾರಾಯಣರೇ, ಏನು ತಪ್ಪಿದೆ ಧೈರ್ಯವಾಗಿ ಪ್ರಶ್ನಿಸಿ? ಸರ್, ಪ್ರಶ್ನೆ ಮಾಡೋದಕ್ಕೆ ಸಾಕಷ್ಟು ಸ್ಥಳಗಳಿದೆ. ಪೊಲೀಸ್ ಸ್ಟೇಷನಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ, ಲಂಚ ಕೊಡುವುದು ತಪ್ಪು, ಸ್ವೀಕರಿಸುವುದು ತಪ್ಪು ಅಂತ. ಅದು ಪೊಲೀಸ್ ಸ್ಟೇಷನಲ್ಲಿ ಹಾಕೋದಕ್ಕೆ ಯೋಗ್ಯತೆ ಇರತಕ್ಕಂಥ ಬೋರ್ಡ್ ಅದು. ಪೊಲೀಸ್ ಸ್ಟೇಷನಲ್ಲಿ. ಸ್ಕೂಲಲ್ಲಿ ಆ ಬೋರ್ಡ್ ಹಾಕ್ಲಿಕ್ಕೆ ಆಗಲ್ಲ. ಯಾಕೆ? ಪ್ರಶ್ನೆ ಮಾಡ್ಬೇಕು ಸರ್. ಅಲ್ಲ, ಸ್ಕೂಲ್ಗಳಲ್ಲಿ ಅಲ್ಲ ಸರ್, ಮಕ್ಕಳು ಓದಂಥ ಜಾಗದಲ್ಲಿ ಲಂಚ ಕೊಡಬಾರ್ದು, ಲಂಚ ಸ್ವೀಕಾರ ಮಾಡಬಾರ್ದು ಅಂತ ಅಲ್ಲಿ ಸ್ಕೂಲ್ಗಳಲ್ಲಿ ಬೋರ್ಡ್ ಹಾಕುವಂಥ ಸ್ಥಳ ಅಲ್ಲ ಅದು. ಇಲ್ಲಿ ಇವರು ಅದಕ್ಕೆ ಇವರು ಸಂತೋಷ್ ಅವರು ಮಾತಾಡೋರು, ವೆಂಕಟಸ್ವಾಮಿ ಅವರು ಮಾತಾಡೋರು ನಾನು ಕೇಳಿಸ್ಕೊಂಡೆ. ಈ ಆ ಥರದ ಪ್ರಶ್ನೆ ಮಾಡೋದಕ್ಕೆ ಬೇಕಷ್ಟು ಸ್ಥಳ ಇದೆ, ಬೇರೆ ಬೇರೆ ಸಂದರ್ಭ ಇದೆ. ಅದನ್ನು ಬೇಕಾದ್ರೆ ಒಂದು ಕಡೆ ಬರೀಲಿ. ಆದರೆ ನೀವು ಕಂಟಿನ್ಯೂಟಿ ವರ್ಡ್ನ
ಕೈ ಮುಗಿದು ಒಳಗೆ ಬಾ, ಅದನ್ನು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನೋದನ್ನು ತೆಗೆದು ಪ್ರಶ್ನೆ ಮಾಡುವನ್ನತಕ್ಕಂಥದ್ದು ಹಾಕೋದೇನಿದೆ. ಕುವೆಂಪುರವರು ಈ ಮೌಢ್ಯತೆ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದೆ ಸರ್. ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರಬನ್ನಿ, ಮೌಢ್ಯತೆಯನ್ನು ತೊರೆದು ಬನ್ನಿ, ವಿಜ್ಞಾನ ದೀವಿಗೆ ಹಿಡಿಯ ಬನ್ನಿ, ಓ ಬನ್ನಿ ಸೋದರರೇ ಅಂತೇಳಿ ಎಷ್ಟು ವಾಕ್ಯ ಅವತ್ತಿನ ಕಾಲಕ್ಕೆ ವಿಜ್ಞಾನದ ದೀವಿಗೆ ಹಿಡಿಯ ಬನ್ನಿ ಅಂತೇಳಿ ಕುವೆಂಪುರು ಕರೆ ಕೊಟ್ಟಿದ್ದಾರೆ. ಇವರು ಕುವೆಂಪುರವರ ಪದವನ್ನು ಕಟ್ ಮಾಡಿ ತೆಗೆದಾಕಿ ಬೇರೆ ಬರೆಯುವಂಥದ್ದು ಏನಿದೆ, ಇದು ಸರ್ಕಾರ ರನ್ ಮಾಡ್ತಾ ಇರೋದು, ಕ್ಯಾಬಿನೆಟ್ ಸರ್ಕಾರ ರನ್ ಮಾಡ್ತಾ ಇರೋದು, ಮಂತ್ರಿಗಳು ರನ್ ಮಾಡ್ತಾ ಇದ್ದಾರೆ, ಯಾರೊಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ರನ್ ಮಾಡ್ತಾ ಇದ್ದಾರೆ, IAS IPS ಅಧಿಕಾರಿಗಳು ರನ್ ಮಾಡ್ತಾ ಇದ್ದಾರೆ. ಈ ಸರ್ಕಾರನ ಪ್ರಶ್ನೆ ಮಾಡಬೇಕು, ಇವ್ರನ್ನ ನಾವು ಪ್ರಶ್ನೆ ಮಾಡಬೇಕಾದ್ರೆ. ಈಗ ಸಂತೋಷ್ ಅವ್ರು ಹೇಳ್ದಂಗೆ ಮತ್ತು ವೆಂಕಟಸ್ವಾಮಿ ಹೇಳ್ದಂಗೆ ಆ ಪ್ರಶ್ನೆ ಮಾಡುವಂಥದ್ದು ಹೇಳಲಿಕ್ಕೂ ಧೈರ್ಯ ಇಲ್ಲ ಇವ್ರಿಗೆ. ಮಾದೇವಪ್ಪನಿಗೂ ಧೈರ್ಯ ಇಲ್ಲ, ಮಣಿಮಣ್ಣನಿಗೂ ಧೈರ್ಯ ಇಲ್ಲ, ಜಾರ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಆಯ್ತು, ಪ್ರಶ್ನೆ ಮಾಡಬೇಕು, ಅದನ್ನ ಬದಲಾಯಿಸಿದೀವಿ, ಸೊ ವಾಟ್ ಯಾಕೆ ಕೇಳಕ್ಕಾಗ್ತಾ ಇಲ್ಲ ಅವ್ರಿಗೆ? ಎಲ್ಲೋ ಒತ್ತಡದ ಮೇಲೆ ಇವ್ರು ಕೆಲಸ ಮಾಡ್ತಾ ಇರೋದೇ ಒತ್ತಡದ ಮೇಲೆ. ಸರ್, ಇವತ್ತು ವಸತಿ ಶಾಲೆಗಳು ವೆಂಕಟಸ್ವಾಮಿ ಹೇಳ್ದಂಗೆ ನಮ್ಮಲ್ಲಿ ವಸತಿ ಶಾಲೆಗಳು ತುಂಬ ಕಡಿಮೆ ಇತ್ತು. ಹೋರಾಟದ ಮೇಲೆ ತುಂಬ ಕಡಿಮೆ ಇತ್ತು. ಹೋರಾಟದ ಮೇಲೆ ಈ ವಸತಿ ಶಾಲೆಗಳದ್ದು ಇನ್ನೊಬ್ಬರು ಸರ್ ವೆಂಕಟಯ್ಯನವರು ನಿಜವಾಗ್ಲೂ ನೆನೆಸ್ಕೋಬೇಕು. ಸಮಾಜ ಕಲ್ಯಾಣ ಇಲಾಖೆ ಸರ್, ನಾನು ಯಾವುದೋ ಒಂದು ಯಡಿಯೂರಪ್ಪನವ್ರ ಒಂದು ವಿಷಯ ಹೇಳಿದೆ ಸರ್. April 14 ಅಂಬೇಡ್ಕರ್ ಜಯಂತಿ, 13ನೇ ತಾರೀಕು ಸತ್ಯಾಗ್ರಹ ನಡೀತೀವಿ ಸರ್. ನಾವು ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ಜಯಂತಿ ಮಾಡ್ಲಿಕ್ಕೆ ಬಿಡೋದಿಲ್ಲ. ಯಡಿಯೂರಪ್ಪನವ್ರು ಮಾತು ಕೊಟ್ಟಿದ್ರು ಸರ್. 8 ಗಂಟೆಗೆ ಬಂದು ಹೇಳಿದ ತಕ್ಷಣ 8ವರೆಗೆ ಅಂಬೇಡ್ಕರ್ ಭವನಕ್ಕೆ 5 ಕೋಟಿ ದುಡ್ಡು ರಿಲೀಸ್ ಮಾಡಿದ್ರು ಸರ್ ವೆಂಕಟಯ್ಯನವರು. ಇವತ್ತು ಅಂಥ ಅಧಿಕಾರಿಗಳು ಇದ್ದೋಗಿರ್ತಕ್ಕಂಥ ಇಲಾಖೆ ಸರ್. ಮಣಿವಣ್ಣನ ಬಂದು ಈ ಶೋ ಅಪ್ ಮಾಡಲಿಕ್ಕೆ, ತೋರಿಸ್ಕೊಳ್ಳಿಕ್ಕೆ, ಯಾವುದೋ ತಮ್ಮ ಒಂದು ಏನೋ ಒಂದು ಇದನ್ನು ತೋರಿಸ್ಕೊಳ್ಳಿಕ್ಕೋಸ್ಕರ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಈ ಥರದ್ದೆಲ್ಲ ಮಾಡಬಾರ್ದು. ಕುವೆಂಪುರ ಪದನ ತೆಗೆದಾಕಿ ಮಾಡುವಂಥದ್ದೇನಿದೆ. ಇವರು ಬಸವಣ್ಣವ್ರ ಬಗ್ಗೆ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡೋದು ಸರ್, ಎಂಥ ಸ್ವಾಗತ ಮಾಡುವಂಥ ವಿಚಾರ ಸರ್. ಮಾಡಿ ನೀವು ಆ ಥರ ನೀವು ಮಾಡಬೇಕು ಅನ್ನೋಂಥದ್ದಿನ ಬೇರೆ ಮಾಡಿ. ನೀವು ಹೇಳ್ದಂಗೆ ನಾಳೆ ಬೆಳಿಗ್ಗೆ ಸರ್ಕಾರಿ ಕೆಲಸ ದೇವರ ಕೆಲಸನ ಅಳಸಾಕ್ಬಿಡ್ತಾರೆ ಇವರು. ಮಾದೇವಪ್ಪ, ಸಿದ್ದರಾಮಯ್ಯ, DK ಶಿವಕುಮಾರ್, ಮಣಿವಣ್ಣನ ಕೇಳ್ಕೊಂಡು ಸರ್ಕಾರದ ಕೆಲಸ, ಸ್ವಂತದ ಕೆಲಸ, ಸ್ವಾರ್ಥದ ಕೆಲಸ ಅಂತ ಬರೀಬೇಕು, ದೇವರ ಕೆಲಸ ಅಳಸಿ ಹಾಕಿ ಸರ್ಕಾರದ ಕೆಲಸ ಜನರ ಕೆಲಸ ಅಂತ ಬದಲಾಯಿಸ್ತೀವಪ್ಪ. ಕೆಂಗಲನ್ ಮಂತ್ರಿಯವರು ಹಾಕಿರುವಂಥದ್ದು ಇದನ್ನು ತೆಗಿಬೇಕು, ಕೆಂಗಲನ್ ಮಂತ್ರಿಯವರು ವಿರೋಧ ಮಾಡಬೇಕು ಅಂತೇಳಿ ಮಾಡ್ತಾರೆ ಈ ಸರ್ಕಾರ. ಆ ಮಟ್ಟಿಗಿದೆ ಈ ಸರ್ಕಾರ ಸರ್. ಆದರೆ ಇವತ್ತು ಇಂಪ್ಲಿಮೆಂಟ್ ಮಾಡೋರು ನಾಳೆ ಏನು ಎಫೆಕ್ಟ್ ಆಗುತ್ತೆ ಅನ್ನೋದು ಯೋಚನೆ ಮಾಡಲ್ಲ. ಗಣೇಶ ಹಬ್ಬ ಮಾಡಬೇಡಿ, ನೀವು ಸರಸ್ವತಿ ಪೂಜೆ ಮಾಡಬೇಡಿ ಶಾಲೆಗಳಲ್ಲಿ ಸರ್. ಕೈ ಮುಗಿದು ಒಳಗೆ ಬಾ ಅನ್ನೋದು ಕೇವಲ ಹಿಂದೂಗಳು ಮಾತ್ರ ಅಲ್ಲ ಸರ್, ಉರ್ದು ಶಾಲೆಯಲ್ಲೂ ಸರ್ ಓದೋನಿಗೂ ಅದು ಅನ್ವಯಿಸುತ್ತೆ, ಚರ್ಚ್ಗಳಲ್ಲಿ ಓದೋಂಥ ಮಕ್ಕಳಿಗೂ ಅನ್ವಯಿಸುತ್ತೆ. ರೆಸ್ಪೆಕ್ಟ್ ಆಗಿ ನೀನು ಬಂದು ಶಾಲೆಯಲ್ಲಿ ಪಾಠ ಕಲ್ತ್ಕೊಂಡು ಹೋಗು ಅನ್ನೋಂಥದ್ದು. ನೀನು ಅದನ್ನು ಕೇವಲ ಕೈ ಮುಗಿದು ಒಳಗೆ ಬಾ ಅನ್ನೋಂಥದ್ದು. ಐ ಆಮ್ ಪ್ಲೇಯಿಂಗ್ ಅ ಡೆವಿಲ್ಸ್ ಅಡ್ವೊಕೇಟ್ ರೀ. ಸಲಾಂ ಮಾಡಿ ಒಳಗೆ ಬಾ ಅಂತ ಬರ್ದಿದ್ರೆ ಅದು ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಆಗ್ತಿತ್ತು. ಕೈ ಮುಗಿಯೋದು ಅವರ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುತ್ತಪ್ಪ. ಪ್ರೇಯರ್ ಮಾಡಿ ಒಳಗೆ ಬಾ ಅಂದ್ರೆ ಮಾತ್ರ ಕ್ರಿಶ್ಚಿಯನ್ ಆ ಯೋಚನೆ ಇರಬಹುದು. ಎಲ್ಲ ಧರ್ಮಗಳಿಗೂ, ಸರ್ವ ಧರ್ಮಗಳಿಗೂ ಅನ್ವಯವಾಗುವಂತ ಮಾತು ಯಾವುದು ಅಂದ್ರೆ ಪ್ರಶ್ನೆ, ಧೈರ್ಯವಾಗಿ ಪ್ರಶ್ನೆ ಮಾಡಿ. ಆ ಉದಾತ್ತವಾದ ಆಲೋಚನೆಯಲ್ಲಿ ಮಣಿವಣ್ಣನವರು ಈ ಆದೇಶ ಸರ್. ಉರ್ದು ಶಾಲೆಗಳಲ್ಲಿದ್ದು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನೋ ಬದಲು ಸಲಾಂ ಮಾಡಿ ಒಳಗೆ ಬಾ ಅಂತ ಬರೋದು ತಪ್ಪೇನಿದೆ? ತಪ್ಪೇನಿದೆ ಸರ್? ನೀವು ಬರೆಸ್ತಾರ ಇವರು? ನಿಮಗೆ ಡೀಪರ್ ಸರ್, ಮಾದೇವಪ್ಪರಿಗೆ ಅದು ಅವ್ರೇನು ಯಾವ ಇಲಾಖೆ ಸಚಿವರಾಗಿದ್ದಾರೆ, ಏನೋ ರೆಸ್ಪಾನ್ಸಿಬಿಲಿಟಿ ಏನು ಒಂದು ಅರ್ಥನೇ ಆಗ್ತಾರೆ ಸರ್. ಅವ್ರು ಮಾಡ್ತಂದು ಅವ್ರು ಇಂಪ್ಲಿಮೆಂಟ್ ಮಾಡೋದು ಧೈರ್ಯ ಅವರು ಒಪ್ಕೋಬೇಕಲ್ವಾ? ನಾಗೇಂದ್ರ ಪ್ರಸಾದ್ ರೇ, ಇದು ಒಂದು ರೀತಿ ಯಾರನ್ನೋ ಓಲೈಕೆ ಮಾಡ್ತಕ್ಕಂಥ ರಾಜಕಾರಣ ಅಂತಕ್ಕಂಥದ್ದು ಮೊದಲನೇದಾಗಿ. ಯಾರು ಓಲೈಕೆ ಮಾಡೋಕ್ಕಾಗತ್ತೆ? ಒಂದು ಧೈರ್ಯವಾಗಿ ಪ್ರಶ್ನೆ ಮಾಡೋ ಅಂತ ಹೇಳೋ ಮೂಲಕ ಯಾರನ್ನ ಓಲೈಕೆ ಮಾಡೋಕ್ಕಾಗತ್ತೆ? ಅದನ್ನೇ ಹೇಳ್ತಾ ಇದ್ದೀನಿ ಸರ್. ಒಂದು ನಿಮಿಷ. ಇವತ್ತು ಏನೊಂದು ನಿನ್ನೆ ರಾಜ್ಯ ಸರ್ಕಾರದ ಬಡ್ಜೆಟ್ ಆಗಿದೆ, ಆ ಒಂದು ವಿಚಾರಗಳನ್ನು ಇವತ್ತು ಸದನದಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ರಾಜ್ಯ ಸರ್ಕಾರದ ಬಂಡವಾಳಗಳು ಹೊರಗೆ ಬರುತ್ತೆ ಅಂತಕ್ಕಂಥದ್ದು ಡೈವರ್ಟ್ ಮಾಡೋದಕ್ಕೆ ಇಂಥ ಒಂದು ವಿಚಾರಗಳನ್ನು ಅನೇಕ ಸಂದರ್ಭಗಳಲ್ಲಿ ಇವರು ಪ್ಲೇ ಮಾಡಿರ್ತಕ್ಕಂಥದ್ದು ಸ್ಪಷ್ಟ. ಎರಡನೇದು, ಮಣಿವಣ್ಣನವರು ಒಬ್ಬ ಕೇವಲ ಪ್ರಧಾನ ಕಾರ್ಯದರ್ಶಿ ಇಂಥ ಒಂದು ವಿಚಾರಗಳನ್ನು ಮಾತಾಡುವಂಥ ಸಂದರ್ಭದಲ್ಲಿ ಅವ್ರಿಗೆ ಇಂಥ ಒಂದು ಜವಾಬ್ದಾರಿನ ಕೊಟ್ಟಿರ್ತಕ್ಕಂಥವ್ರು ಯಾರು? ಇಲಾಖೆ ಏನಾಗಿದೆ, ಅಲ್ಲಿ ಇರ್ತಕ್ಕಂಥ ಸಚಿವರು ಏನಾಗಿದ್ದಾರೆ? ಹಾಗಾದರೆ ಯಾರನ್ನ ಕೇಳಿ ಇವರು ತೀರ್ಮಾನ ತೊಗೊಂಡಿದ್ದಾರೆ ಅಂತಕ್ಕಂಥದ್ದು ಎರಡನೇದು. ಮೂರನೇ ಮಾತು ಹೇಳ್ತಾ ಇದ್ದೀನಿ, ಅದರಲ್ಲಿ ಇರ್ತಕ್ಕಂಥ ಅರ್ಥ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತಕ್ಕಂಥದ್ದು ಯಾರನ್ನ ಪ್ರಶ್ನೆ ಮಾಡಬೇಕು ಅಂತಂದರೆ ರಾಜ್ಯ ಸರ್ಕಾರ ಮಾಡ್ತಿರ್ತಕ್ಕಂಥ ಅನ್ಯಾಯಗಳನ್ನ, ಭ್ರಷ್ಟಾಚಾರವನ್ನು ಪ್ರಶ್ನೆ ಮಾಡಬೇಕಾ? ಈಗ ಹಿರಿಯರು ಹೇಳ್ತಾ ಇದ್ರು, ಯಾವ ವಸತಿ ಶಾಲೆಗಳ ಪರಿಸ್ಥಿತಿ ಏನಿದೆ
ಎಲ್ಲಿದೆ ಅಂತಕ್ಕಂಥ ಪ್ರಶ್ನೆ ಮಾಡಬೇಕಾ? ಯಾವ್ದನ್ನ ಪ್ರಶ್ನೆ ಮಾಡಬೇಕಾಗುತ್ತೆ? ಇವರಿಗೆ ಯಾರ್ದೋ ಒತ್ತಡ ಇದೆ. ಎರಡನೇದು, ಅವ್ರು ಮಾತಾಡೋವಂಥ ಸಂದರ್ಭದಲ್ಲಿ ಯಾರೋ ಒಬ್ರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಅವ್ರು ಕೊಡ್ತಾ ಇರ್ತಕ್ಕಂಥ ಉತ್ತರ ಯಾವ ಒಂದು ಒತ್ತಡದಲ್ಲಿದೆ ಅಂತಂದರೆ ಅವ್ರಾಗಿರ್ತಕ್ಕಂಥ ಟೆನ್ಷನ್ ಅವ್ರಿಗೆ ಗೊತ್ತಾಗ್ತಾ ಇದೆ. ಈ ವಿಚಾರವನ್ನು ನನ್ನ ಮೇಲೆ ಹಾಕಿ ನನ್ನ ಮೂಲಕ ಮಾತಾಡಿಸ್ತಾ ಇದ್ದಾರೆ ಅಂತಂದರೆ ನಾನು ಹೇಳಿದ್ದೀನಿ ನೀವು ಕೇಳ್ರಿ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಎರಡನೇದು. ಮೂರನೇದು, ಜ್ಞಾನ ದೇಗುಲದೊಳಗೆ ಕೈ ಮುಗಿದು ಒಳಗೆ ಬಾ ಅಂತಕ್ಕಂಥದ್ದು. ಇದಕ್ಕೆ ಜಾತಿ ಆಗಲಿ, ಭಾಷೆ ಆಗಲಿ, ಧರ್ಮ ಆಗಲಿ ಏನೂ ಇಲ್ಲ. ಕೈ ಮುಗಿದು ಒಳಗೆ ಬಾ ಅಂತಕ್ಕಂಥ ಸಂದರ್ಭದಲ್ಲಿ ನಾವು ಎಲ್ಲಿ ಕೈ ಮುಗಿತಾ ಇರ್ತೀವಿ? ಹಿರಿಯರು ಕೈ ಮುಗಿತೀವಿ, ದೇವಸ್ಥಾನಗಳು ಕೈ ಮುಗಿತೀವಿ, ಅಥವಾ ಯಾವುದಾದ್ರೂ ಗೌರವಸ್ಥರನ್ನ ಕಂಡಂತ ಕೈ ಮುಗಿತೀವಿ. ಇಂಥ ಒಂದು ಕೈ ಮುಗಿಯುವಂಥ ವಿಚಾರವನ್ನು ಪ್ರಶ್ನೆ ಮಾಡೋವಂಥದ್ದು ಏನು ಬಂತೀಗ? ಹಾಗಾದರೆ ಇಷ್ಟು ದಿನ ಯಾರು ಪ್ರಶ್ನೆ ಮಾಡ್ತಾ ಇಲ್ವಾ? ಇವ್ರ ಮಾತಿನ ಪ್ರಕಾರ ಆದರೆ ಪ್ರತಿಯೊಂದಕ್ಕೂ ಇವತ್ತಿನ ವಿಜ್ಞಾನ ಬೆಳೆದಿರ್ತಕ್ಕಂಥದ್ರಲ್ಲಿ ಸಣ್ಣ ಮಕ್ಕಳು ಕೂಡ ಇವತ್ತೆಲ್ಲರನ್ನು ಪ್ರಶ್ನೆ ಮಾಡುವಂಥ ಶಕ್ತಿ ಅವರಲ್ಲಿದೆ. ಇವ್ರ ಹತ್ರ ಹೇಳಿಸ್ಕೊಂಡು ಪ್ರಶ್ನೆ ಮಾಡ್ತಕ್ಕಂಥ ಅವಶ್ಯಕತೆ ಏನೂ ಇಲ್ಲ. ಇದರಲ್ಲಿ ಒಂದು ಹಿಡನ್ ಅಜೆಂಡಾ ಇದೆ. ಇವರು ಕಂಪಲ್ಸರಿ ಯಾರನ್ನೋ ಒಬ್ಬರನ್ನ ಓಲೈಕೆ ಮಾಡೋದಕ್ಕೆ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನ ಇದು ಬಿಟ್ಟರೆ ಬೇರೆ ಇದರಲ್ಲಿ ಏನಿಲ್ಲ. ಅದೊಂದು ರಾಜಕಾರಣ ಪ್ರೇರಿತ ಅಂತಕ್ಕಂಥದ್ದು ಸ್ಪಷ್ಟ. ಯಾರು ಓಲೈಕೆನೂ ಆಗಲ್ಲ. ಇದು ಇಂಟೆಲೆಕ್ಚುಲಿ ಕರಪ್ಟ್ ಆಗಿರುವುದರ ಉದಾಹರಣೆಯಾಗಿ ಆ ವಾಕ್ಯ ಬಂದಿರುವಂಥದ್ದಲ್ಲಿ ಕರಪ್ಟ್ ಆಗಿದೆ. ಇಂಟೆಲೆಕ್ಚುಯಲ್ ಕರಪ್ಷನ್ ಇದೆ ಅಲ್ಲಿ ಅಂತ, ಬೌದ್ಧಿಕ ದಿವಾಳಿತನ ಆಗಿದೆ. ಅದರ ಪರಿಣಾಮವಾಗಿ ಅಲ್ಲಿ ಬಂದಿರುವಂಥದ್ದು ಆ ವಾಕ್ಯ. ವಾಕ್ಯ ಬಂದಿರುವುದರ ಸ್ಪಷ್ಟ ಉದ್ದೇಶ ಅದೇ. ಆ ವಾಟ್ಸಪ್ ಚಾಟ್ನಲ್ಲಿ ನೋಡ್ತಾ ಇದ್ದೆ, ಒಬ್ರು ಯಾರೋ ಸ್ಲೇವರಿ ಫ್ರೇಸ್ ಅಂತ ಕರೀತಾರೆ ಅದನ್ನು. ಕೈ ಮುಗಿ ಅನ್ನುವಂಥದ್ದು ಸ್ಲೇವರಿ ಫ್ರೇಸ್ ಅದು ಅಂತ. ಅಂದರೆ ನಮಗೆ ಮನೇಲಿ ಹೇಳ್ಕೊಟ್ರಪ್ಪ, ದೊಡ್ಡವ್ರ ಕೈ ಮುಗಿಬೇಕು, ದೊಡ್ಡವ್ರ ಕಾಲಿಗೆ ನಮಸ್ಕಾರ ಮಾಡಬೇಕು. ಅದರ ಅರ್ಥ ದೊಡ್ಡವರ ಗುಲಾಮ ನೀನಾಗು ಅಂತಲ್ಲ ಅದು. ಹಾಗೆ ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತ ಹೇಳ್ಕೊಟ್ರು. ಗುರು ಸಾಕ್ಷಾತ್ ಪರಬ್ರಹ್ಮ. ಸ್ಲೇವರಿನ ಅದು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂದ್ರಲ್ಲ. ಗುಲಾಮನಾಗು ಅಂದರೆ ಆತನ ಸ್ಲೇವ್ ಆಗುವಂತನ ಅರ್ಥ. ನೀವೇ ಹೇಳ್ತಿರಲ್ಲ ಸರ್, ಕಾಂಗ್ರೆಸ್ ವಕ್ತಾರರು. ನೀವು ಹೇಳಿ ಅದನ್ನ ಏನು ಬರೆದಿದ್ದಾರೆ ಅಂತ. ನೀವು ಹೇಳಿ ಅದನ್ನ ಏನು ಅಜಿತ್ ಅವರೇ, ಇರಿ ಸರಿ, ಕೀಲಾಕಿದ್ದು ಬಾಲ ಸಿಗಿಸ್ಕೊಳ್ಳೋದು ಅಂತಾರೆ ನಮ್ಮ ಕಡೆ. ಅದೇ ಅಲ್ವಾ ಇದು? ಸರಿ, ಉತ್ತರ ಕೊಡಲ? ಕೊಡಿ ದಯವಿಟ್ಟು. ನೋಡಿ, ಏನು ಹಲವಾರು ಆರೋಗಳು ಒಬ್ಬನ ಮೇಲೆ ಬಂದಿದೆ. ಸೊ ಹಾಗಾಗಿ ಉತ್ತರವನ್ನು ಕೊಡ್ತೇನೆ. ಮೊದಲನೇದಾಗಿ ರಾಜ್ಯದ ಜನತೆಗೆ ತಮ್ಮ ವಾಹಿನಿ ಮುಖಾಂತರ ಕ್ಲಾರಿಫೈ ಮಾಡ್ತೇನೆ. ರಾಜ್ಯ ಸರ್ಕಾರದಿಂದ ಯಾವುದೇ ಆದೇಶ ಈ ರೀತಿ ಆಗಬೇಕು ಯಾವುದೋ ಆದೇಶ ಹೊರಗಡೆ ಬಂದಿಲ್ಲ. ರಾಜ್ಯ ಸರ್ಕಾರ ಕುವೆಂಪು ಅವರ ಏನು ಇದಿತ್ತು ಸ್ಟೇಟ್ಮೆಂಟ್ಸ್ ಅಂದರೆ ಆ ಫ್ರೇಸ್ ಇತ್ತು, ಅದನ್ನು ಚೇಂಜ್ ಮಾಡುವಂಥ ಆದೇಶ ಇಲ್ಲ. ಮೊದಲನೇದು. ಎರಡನೇದು, ನಾಗೇಂದ್ರ ಪ್ರಸಾದ್ ಅವರೇ, ಆಲ್ ವರ್ಸಸ್ ಒನ್. ಪಾಪ ಇವ್ರೊಬ್ಬರೇ ಡಿಫೆಂಡ್ ಮಾಡ್ಕೊಳ್ಳೋಕೆ ಎರಡನೇದು, ಇವತ್ತೇನದು ವಾಟ್ಸ್ಆಪ್ ಯೂನಿವರ್ಸಿಟಿಗಳು ಓಡಾಡ್ತಾ ಇದೆ ಅಥವಾ ಏನು ಇದನ್ನ ಟೆಲಿಗ್ರಾಮ್ ಅಲ್ಲಿ ಓಡಾಡ್ತಾ ಇದೆ, ಅದ್ರ ಅಥೆಂಟಿಸಿಟಿ ಗೊತ್ತಿಲ್ಲ. ಅದು ವಾಟ್ಸ್ಆಪ್ ಬಿಜೆಪಿಯ ವಾಟ್ಸ್ಆಪ್ ಅಥವಾ ವಿರೋಧ ಪಕ್ಷದ ವಾಟ್ಸ್ಆಪ್ ಯೂನಿವರ್ಸಿಟಿಯಿಂದ ಬಂದಿದೆಯಾ ಅದು ಕೂಡ ಗೊತ್ತಿಲ್ಲ. ಸೊ ಹಾಗಾಗಿ ಈಗ ಏನು ಬರ್ತಾ ಇದೆ, ರಾಜ್ಯ ಸರ್ಕಾರದ ಈಗಿನ ಅಧಿಕೃತ ಆದೇಶದ ಪ್ರಕಾರ ಅಧಿಕೃತ ಏನಿದೆ ಅದು ಕುವೆಂಪು ಅವರ ಸ್ಟೇಟ್ ಮಾತ್ರ ಇರ್ತದೆ, ಅದು ಬೇರೆ ವಿಚಾರ. ನಾನು ಇವನು ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ನಾನು ಕೇಳ್ತೇನೆ, ಬಿಜೆಪಿ ಸರ್ಕಾರದ ಏನು ಹಿಂದಿನ ಸರ್ಕಾರದಲ್ಲಿ ಅವಧಿಯಲ್ಲಿ ನಡೆದಂಥ ಹಲವಾರು ಘಟನೆಗಳ ತಾವು ಕೂಡ ಏನು ಉಲ್ಲೇಖ ಮಾಡಿದಿರಿ. ಕುವೆಂಪು ಅವರಿಗೆ ಅವಮಾನ ಮಾಡಿದಂಥವ್ರು ಯಾರು? ಇದೇ ಏನು ಟ್ಯೂಷನ್ ಮಾಸ್ಟರ್ನ ಕರ್ಕೊಂಡು ಬಂದು ಪುಸ್ತಕ ಪರಿಷ್ಕರಣೆ ಇಡೀ ದೇಶದ ಇಡೀ ರಾಜ್ಯದ ಭವಿಷ್ಯವನ್ನ ನಿರ್ಧಾರ ಮಾಡುವವರ ಭವಿಷ್ಯವನ್ನ ನಿರ್ಧಾರ ಮಾಡುವ ಟ್ಯೂಷನ್ ಮಾಸ್ಟರ್ಗೆ ಕೊಟ್ಟು ಕುವೆಂಪು ಅವರಿಗೆ, ಬಸವಣ್ಣನವರಿಗೆ, ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದವರೇನೆ. ಅನೇಕರ ಪ್ರೋತ್ಸಾಹದಿಂದ ಕುವೆಂಪುರವರು ದೊಡ್ಡ ಕವಿ ಆದ್ರು ಅಂತ ಹೇಳಿ ಕುವೆಂಪುರವ್ರಿಗೆ ಅವಮಾನ ಮಾಡಿದಂಥವ್ರು ಇದೇ ಬಿಜೆಪಿಯವರು. ಸೊ ಹಾಗಾಗಿ ಏನು ಇವ್ರ ಹತ್ರ ನಾವು ಹೇಳ್ಸ್ಕೊಳ್ಳುವಂಥ ಅವಶ್ಯಕತೆ ನಮಗಿಲ್ಲ. ರಾಜ್ಯದ ಜನತೆಗೆ ನಾನು ಎರಡು ಪ್ರಶ್ನೆ ಕೇಳ್ತೇನೆ. ಇಲ್ಲಿವರೆಗೂ ಒಂದು ವಿಚಾರವನ್ನು ಕುವೆಂಪುರವರನ್ನ ಇದು ಸ್ಟೇಟ್ಮೆಂಟ್ನ ತೆಗೆದಾಕಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಅದು ಏನು ಅಕಾರ್ಡಿಂಗ್ ಟು ದ ಆರ್ಡರ್. ಎರಡನೇ ವಿಚಾರ, ಈ ವಿಚಾರವಾಗಿ ಪ್ರಶ್ನೆ ಮಾಡುವುದನ್ನು ತಾವು ಕೂಡ ಸಲಹೆಯನ್ನು ಕೊಟ್ಟಿದ್ದೀರಿ. ಪ್ರಶ್ನೆ ಮಾಡುವ ವಿಚಾರವನ್ನು ಮಕ್ಕಳಲ್ಲಿ ಹೇಳುವುದು ಏನು ತಪ್ಪು? ಏನು ತಪ್ಪಿದೆ ಹೇಳಿ.
ಮಕ್ಕಳಿಗೆ ಯಾವಾಗಲೂ ಪ್ರಶ್ನೆ ಮಾಡುವ ಉತ್ಸಾಹ ಬಂದಾಗ ಮಾತ್ರ ಮಕ್ಕಳುಗಳು ವೈಜ್ಞಾನಿಕ ಪರಿಕಲ್ಪನೆಯನ್ನು ಈ ದೇಶಕ್ಕೆ ಅವಶ್ಯಕತೆ ಇರ್ತಕ್ಕಂಥ ತಂತ್ರವನ್ನು ಸೈಂಟಿಫಿಕ್ ಟೆಂಪರನ್ನು ಬೆಳೆಸೋಕ್ಕೆ ಸಾಧ್ಯ. ಆ ದೃಷ್ಟಿಯಿಂದ ಆ ಚರ್ಚೆ ನಡೆದಿದೆ ವಿರಹ ಇದನ್ನು ಒಂದು ಆರ್ಡರ್ ಅಂತ ಹೇಳಿ ನಾನು ಕೂಡ ಒಪ್ಪೋದಿಲ್ಲ, ಆರ್ಡರ್ ಕೂಡ ಹೊರಗಡೆ ಬಂದಿಲ್ಲ. ಅದು ಏನು ಡಿಸ್ಕಷನ್ ಅನ್ನೇ ಡಿಸಿಷನ್ ಅಂತ ಯಾಕೆ ತೀರ್ಮಾನ ಮಾಡ್ತೀರಿ? ಆ ಡಿಸ್ಕಷನ್ ಅಲ್ಲ, ನಾನು ಹೇಳ್ತಾ ಇಲ್ಲ. ಒಂದ್ ನಿಮಿಷ ಅಶೋಕ್ ನಾರಾಯಣ ದೊಡ್ಡರಿವ್ರೆ, ಡಿಸ್ಕಷನ್ ಅನ್ನ ಡಿಸಿಷನ್ ಅಂತ ಯಾಕಂತೀರಿ ಅಂದ್ರೆ ಆ ಡಿಸಿಷನ್ ಇಂಪ್ಲಿಮೆಂಟ್ ಆಗಿದೆ ರೀ. ಶಾಲೆಗಳಲ್ಲಿ ಇಂಪ್ಲಿಮೆಂಟ್ ಆಗಿದೆ. ಒಬ್ರು ಅಧಿಕಾರಿಗಳು ಸರ್ಕಾರದ ಯಾವುದೇ ಆದೇಶ ಇಲ್ದಿರೆ, ಸರ್ಕಾರದ ಜೀವೋ ಇಲ್ದಿರ, ಗವರ್ಮೆಂಟ್ ಆರ್ಡರ್ 100% ಅವ್ರೇನಾದ್ರೂ ಇದ್ರೆ 100% ಅದನ್ನ ಶಿಕ್ಷಣ ಏನು ವೈಲೇಟ್ ಮಾಡಿದ್ರೆ ಅವರನ್ನ ಸಸ್ಪೆಂಡ್ ಮಾಡುವಂತ ಕೆಲಸ 100% ಮಾಡೇ ಮಾಡ್ತವೆ. ಅಲ್ಲ, ಒಂದ್ ನಿಮಿಷ ನೋಡಿ ಅಜಿತ್ ಅವರೇ, ತಾವು ತಮ್ಮ ಮಾಧ್ಯಮಗಳಲ್ಲಿ ಒಳಗೊಂಡಂತೆ ಎಲ್ಲಾ ಮಾಧ್ಯಮಗಳು ಈ ವಿಚಾರ ಚರ್ಚೆ ಆಗಿದೆ, ಈ ವಿಚಾರ ಬಂದಿದೆ. ಅದನ್ನ ಸತ್ಯಾಸತ್ಯತೆಯನ್ನ ನಾವು ನೋಡ್ಬೇಕಾಗಿದೆ. ಯಾಕೆಂದ್ರೆ ನೀವು ಕೂಡ ನೋಡಿದ್ರಿ, ಇಡೀ ಪ್ರಪಂಚಕ್ಕೆ ವಾಟ್ಸ್ಆಪ್ ಫೇಕ್ ಯೂನಿವರ್ಸಿಟಿಯ ಡೇಟಾ ಹೋಗಿರ್ತಕ್ಕಂಥ ತಾವು ನೋಡಿದ್ರಿ. ಇದನ್ನು ಎಡಿಟ್ ಕೂಡ ಮಾಡಿರಬಹುದು, ಬಿಜೆಪಿ ಅವರು ಕೂಡ ಎಡಿಟ್ ಮಾಡಿ ಕಳಿಸಿರಬಹುದು. ಬಿಜೆಪಿ ಅವರು ಇದನ್ನ ಎಡಿಟ್ ಮಾಡಿ ಫೇಕ್ ಡೇಟಾವನ್ನ ಇಡೀ ಕನ್ಫ್ಯೂಸ್ ಮಾಡೋ ವಿಚಾರ. ಹಾಗಾಗಿ ಒಂದ್ ನಿಮಿಷ ನೀವು ನೀವು 3 ಜನ ಇದ್ದೀರಿ, ಒಂದ್ ನಿಮಿಷ ಇರಿ. ಹೌದು, ನೀವು ಒಂದ್ ನಿಮಿಷ ನೀವು ಈ ಎಡಿಟ್ ಆಗಿರತಕ್ಕಂಥ ದೊಡ್ಡರವರು ಎಡಿಟ್ ಏನಾಗಿದೆ? ವಾಟ್ಸ್ಆಪ್ ನ ಚಾಟ್ ಎಡಿಟ್ ಆಗಿದೆಯಾ ಅಥವಾ ಶಾಲೆಗಳ ಮೇಲೆ ಬರ್ದಿರೋದು ಎಡಿಟ್ ಆಗಿದೆ? ಚಾಟ್ ಎಡಿಟ್ ಅಲ್ಲ, ಆಗಿದ ಮೇಲೆ ಆದೇಶ ಇಂಪ್ಲಿಮೆಂಟ್ ಆಗಿದೆ ಹೆಂಗೆ ಶಾಲೆಗಳಲ್ಲಿ? ಆದೇಶ ಇಂಪ್ಲಿಮೆಂಟೇಷನ್ ಯಾಕೆ ಬದಲಾವಣೆ ಮಾಡಿದ್ರು? ಆ ಶಾಲೆಗಳ ಶಿಕ್ಷಕರು ತಾವೇ ತಮಗೆ ತಾವೇ ಯೋಚನೆ ಮಾಡಿ ಬದಲಾವಣೆ ಅಂತ ಹೇಳ್ತಾ ಇರೋದು. ಬಿಜೆಪಿ ಚೇಂಜ್ ಮಾಡಿದ್ರು. ಬಿಜೆಪಿ ಅವರ ಇನ್ಫ್ಲೂಯೆನ್ಸ್ ಇಂದ ಕೆಲವು ಬಿಜೆಪಿಯ ಕೆಲವು ಶಿಕ್ಷಕರು ಅಥವಾ ಕೆಲವು ವಿದ್ಯಾಸಂಸ್ಥೆಗಳು ಇದರಲ್ಲಿ ಇನ್ವಾಲ್ವ್ ಆಗಿರಬಹುದು. ಇದರಲ್ಲಿ ಕಾನ್ಸ್ಪಿರಸಿ ಇದೆ. ಆ ಕಾನ್ಸ್ಪಿರಸಿಯನ್ನ ನಾವು ಖಂಡಿತವಾಗ್ಲೂ ಸರ್ಕಾರದ ವಸತಿ ಶಾಲೆಯಲ್ಲಿ ಕೆಲವು ಬಿಜೆಪಿಯ ಮೈಂಡ್ ಸೆಟ್ ಇರ್ತಕ್ಕಂಥ ಬಿಜೆಪಿಯ RSS ನ ಮೈಂಡ್ ಸೆಟ್ ಇರ್ತಕ್ಕಂಥ ಕೆಲವು ಶಿಕ್ಷಕರು, ಕೆಲವು ಸಿಬ್ಬಂದಿಗಳಿದ್ದಾರೆ, ಅವರು ಮಾಡಿರ್ತಕ್ಕಂಥ ಸಾಧ್ಯತೆ ಇದೆ. ಅಸಹಾಯಕತೆ ಎಂಬ ಶಬ್ದಕ್ಕೆ ವಿವರಣೆ ಕೊಡಿ ಅಂತ ಯಾರು ಕೇಳಿದ್ರೆ ದೊಡ್ಡವರವರು ಇಷ್ಟೊತ್ತು ಮಾತನಾಡಿದ್ದನ್ನು ಅಸಹಾಯಕತೆ ಹೇಳ್ತಾ ಇಲ್ಲ ಅಜಿತ್ ಅವರೇ. ನಾವು ಯಾವುದೇ ಅದನ್ನ ಇನ್ನು ತನಿಖೆ ಆಗಿದೆ, ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವುದಿಲ್ಲ. ಯಾರು ಸರ್ಕಾರದ ಆದೇಶದ ವಿರುದ್ಧ ಹೋಗಿದ್ದಾರೆ ಅವರಿಗೆ ಕಠಿಣವಾದ ಶಿಕ್ಷೆ ಆಗ್ತದೆ, 100% ಸತ್ಯ. ಆದ್ರೆ ಒಂದು ಮಾತನ್ನು ಒಂದೇ ಒಂದು ಸೆಕೆಂಡ್, ಇನ್ ಕೇಸ್ ಈ ರೀತಿಯಾದಂಥ ವಿಚಾರಗಳನ್ನು ಚರ್ಚೆಗೆ ಬಂದಿದ್ರೆ ಅದು ಸ್ವಾಗತಾರ್ಹ. ಯಾಕೆಂದ್ರೆ ಮಕ್ಕಳಲ್ಲಿ ಆ ಪ್ರಶ್ನೆ ಮಾಡುವ ಹಕ್ಕನ್ನು ಕೂಡ ಕೊಡಬೇಕಾಗ್ತದೆ, ಆ ಪ್ರಶ್ನೆ ಮಾಡುವ ವೈಚಾರಿಕತೆಯನ್ನು ಕೂಡ ತಿಳಿಸಬೇಕಾಗ್ತದೆ. ನಾನು ಇದೊಂದು ವಾಕ್ಯದ ಪರವಾಗಿದ್ದೀನಿ. ಮಕ್ಕಳಿಗೆ ಒಂದೇ ನಿಮಿಷ ಶಿಕ್ಷಕರನ್ನ ಸಸ್ಪೆಂಡ್ ಮಾಡ್ತೀವಿ ಅಂತ ಯಾಕೆ ಹೇಳ್ತಾರೆ? ಯಾರು ತಪ್ಪು ಮಾಡಿದಾರೋ ಅವರನ್ನ ಸಸ್ಪೆಂಡ್ ಮಾಡ್ತೀವಿ. ದೊಡ್ಡ ಅಧಿಕಾರಿ ಮಾಡೇ ಮಾಡ್ತೇವೆ ನಾವು. ದೊಡ್ಡರವರು ಐ ಆಮ್ ಗೋಯಿಂಗ್ ಫಾರ್ ಲಾರ್ಜರ್ ಕ್ವಶನ್. ಒಂದೇ ನಿಮಿಷ. ಮಕ್ಕಳಿಗೆ ಪ್ರಶ್ನಿಸುವ ಹಕ್ಕನ್ನು ಕೊಡಬೇಕಾಗುತ್ತೆ, ಆ ಪ್ರಶ್ನಿಸುವ ಮನೋಭಾವವನ್ನು ಮಕ್ಕಳಲ್ಲಿ ಬೆಳೆಸಬೇಕಾಗುತ್ತೆ. ಈ ವಾಕ್ಯದ ಸಂಪೂರ್ಣವಾಗಿ ನಾನು ಪರವಾಗಿದ್ದೀನಿ. ಆ ಬದ್ಧತೆ ನಿಮಗಿದ್ರೆ ಧೈರ್ಯವಾಗಿ ಪ್ರಶ್ನಿಸು ಅನ್ನುವ ವಾಕ್ಯವನ್ನು ಎಲ್ಲಿ ಬರಿಬೇಕು ಗೊತ್ತಾ? ನೀವು ಎಲ್ಲಿ ಬರಿಬೇಕು ಗೊತ್ತಾ? ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಕೇಳಿಸ್ಕೊಳ್ಳಿ. ಯಾವುದೋ ಒಂದು ಪುಸ್ತಕವನ್ನು ಮಕ್ಕಳಿಗೆ ಕೊಟ್ಟು ಇದರಲ್ಲಿರೋದು ಫೈನಲ್, ದಿಸ್ ಈಸ್ ಲಾಸ್ಟ್ ಆ್ಯಂಡ್ ಫೈನಲ್, ಇದರ ಹೊರಗಡೆ ಏನೂ ಇಲ್ಲ, ಇರುವುದೆಲ್ಲವೂ ಇದರೊಳಗಿದೆ ಮತ್ತು ಇದನ್ನು ಪ್ರಶ್ನಿಸುವಂತಿಲ್ಲ ಅಂತ ಎಲ್ಲಿ ಹೇಳಿಕೊಡ್ತಾರಲ್ಲ, ಹಾಗೆ ಹೇಳಿಕೊಡುವ ಶಾಲೆಗಳ ಗೋಡೆಗಳ ಮೇಲೆ ಈ ವಾಕ್ಯವನ್ನು ಬರೆಯುವ ಅವಶ್ಯಕತೆ ಇದೆ. ನಾನು ಯಾವ ಶಾಲೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಇಲ್ಲಿದ್ದವ್ರು ಯಾರಿಗೂ ಅರ್ಥ ಆಗದೆ ಹೋದರೂ ಮಣಿವಣ್ಣನವ್ರು ನೋಡ್ತಾ ಇರ್ತಾರೆ, ಮಣಿವಣ್ಣನವ್ರಿಗೆ ಅರ್ಥ ಆಗುತ್ತೆ. ಒಂದು ಪುಸ್ತಕವನ್ನು ಮಕ್ಕಳ ಕೈ ಕೊಟ್ಟು ದಿಸ್ ಈಸ್ ಲಾಸ್ಟ್ ಆ್ಯಂಡ್ ಫೈನಲ್, ಇದರ ಹೊರಗಡೆ ಏನೂ ಇಲ್ಲ, ಇದನ್ನು ಯಾವ ಕಾರಣಕ್ಕೂ ಪ್ರಶ್ನಿಸುವಂತಿಲ್ಲ, ಇದರಲ್ಲಿರುವ ಪ್ರತಿ ಶಬ್ದ ಪ್ರತಿ ವಾಕ್ಯವನ್ನು ಯಥಾವತ್ತಾಗಿ ಪಾಲಿಸಬೇಕು ಅಂತ ಎಲ್ಲಿ ಹೇಳಿಕೊಡಲಾಗುತ್ತೋ ಮಿಸ್ಟರ್ ದೊಡ್ಡೇರಿ ಅವರೇ, ಆ ಶಾಲೆಗಳ ಗೋಡೆಗಳ ಮೇಲೆ ಈ ವಾಕ್ಯವನ್ನು ಬರೆಯುವ ತುರ್ತು ಅವಶ್ಯಕತೆ ಇದೆ. ಧೈರ್ಯ ಇದ್ರೆ ಅದನ್ನು ಮಾಡಿ. ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಕೊಡಲಾದ ಆದೇಶದ ಮೇರೆಗೆ 883 ಶಾಲೆಗಳಲ್ಲಿ ಆದಂಥ ಒಂದು ಬದಲಾವಣೆ ಇವತ್ತಿನ ಡಿಬೇಟ್ನ ಸಬ್ಜೆಕ್ಟ್. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನುವುದನ್ನು ತೆಗೆದು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸು
ಅಂತ ಬದಲಾಯಿಸಬೇಕು ಅಂತ ಮಣಿವಣ್ಣನವರು ಆದೇಶ ಕೊಡ್ತಾರೆ. ಆ ಆದೇಶ ಯಥಾವತ್ತಾಗಿ ಪಾಲನೆ ಆಗಿದೆ. ಆದೇಶ ಕೊಟ್ಟಿದ್ದಲ್ಲಿ ವಾಟ್ಸಪ್ ಗ್ರೂಪ್ನಲ್ಲಿ. ಪ್ರಶಾಂತ್, ಚಾಪ್ಲೂಸಿ ಅಂತ ಒಂದು ಶಬ್ದ ಇದೆ. ನಾನು ಏನೋ ಮಾಡಿದ್ರೆ ನನ್ನ ಬಾಸ್ ಖುಷಿ ಆಗ್ತಾನೆ ಅಂತ. ಇದು ಅಷ್ಟು ಬಿಟ್ಟರೆ ಇನ್ನೇನು ಅನ್ನಿಸ್ತಿಲ್ಲ ನನಗೆ. ಬಟ್ ಮಣಿವಣ್ಣನ್ ಥರದ ಅಧಿಕಾರಿಗಳು ಎಲ್ಲ ಪಕ್ಷಗಳ ಸರ್ಕಾರಗಳಲ್ಲೂ ಸರ್ವೈವ್ ಆಗ್ತಾರೆ, ಪ್ರಸ್ತುತತೆಯನ್ನು ಕಾಯ್ದುಕೊಳ್ತಾರೆ. ನನಗೆ ಅರ್ಥ ಆಗದೇ ಇರೋದು, ದೊಡ್ಡೇರಿಯವ್ರು ಉತ್ತರ ಕೊಡಬೇಕಾಗಿರೋದು, ಬರೀ ಚರ್ಚೆಯ ಹಂತದಲ್ಲಿದ್ದರೆ ಅದು ಶಾಲೆಯ ಗೋಡೆಯ ಮೇಲೆ ಹೇಗೆ ಬಂತು, ಮತ್ತು ಒಬ್ಬ ಪ್ರಧಾನ ಕಾರ್ಯದರ್ಶಿ ಅಧಿಕಾರಿಗೆ ಇಷ್ಟೊಂದು ದೊಡ್ಡ ನಿರ್ಣಯವನ್ನು ತೆಗೆದುಕೊಳ್ತಕ್ಕಂಥ, ಜನರ ಕಣ್ಣಿಗೆ ಕಾಣ್ತಕ್ಕಂಥ ನಿರ್ಣಯವನ್ನು ಅಡ್ಮಿನಿಸ್ಟ್ರೇಟಿವ್ ವೈಸ್ ಓಕೆ, ಬಟ್ ಈ ರೀತಿಯ ನಮ್ಮ ಡಿಸಿಷನ್, ಸಾರಿ, ಮಣಿವಣ್ಣನ್ ಇಸ್ ಫ್ರಮ್ ತಮಿಳ್ನಾಡು, ಅವ್ರಿಗೆ ಕುವೆಂಪು ಅವರ ಈ ಪ್ರೇರಣೆಯಿಂದ ಬಂದಿರತಕ್ಕಂಥ ವಾಕ್ಯದ ಬಗ್ಗೆ ಯಾವ ರೀತಿಯ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇರುತ್ತೆ. ಅಲ್ಲಿನ ತಿರುವಳ್ಳುವರ್ ಕೃತಿಗಳನ್ನು ಬದಲಾಯಿಸ್ತಕ್ಕಂಥ ಧೈರ್ಯವನ್ನು ಮಣಿವಣ್ಣನ್ ತೋರ್ತಾರೆ. ನಾನು ಅಂದರೆ ಅವ್ರು ತಮಿಳ್ನಾಡಿನವರು, ಇಲ್ಲಿ ಅದು ಆ ಪ್ರಶ್ನೆಯೇ ಎತ್ತಾ ಇಲ್ಲ. ಎಮೋಷ್ನಲ್ ಅಟ್ಯಾಚ್ಮೆಂಟ್ ಅವ್ರಿಗೆ ಅದ್ರ ಬಗ್ಗೆ ಯಾವುದೂ ಇಲ್ಲ. ಅಂಥ ಸಂದರ್ಭದಲ್ಲಿ ನೀವು ಹೇಳ್ತಾ ವಿಪಕ್ಷಗಳ ಮೇಲೆ ಟೀಕೆ ಮಾಡಿ, ನಾನೇ ನಿಮಗೂ ವಿಪಕ್ಷಗಳ ಟೀಕೆ ಟಿಪ್ಪಣಿಗಳ ಮಧ್ಯೆ ಅಡ್ಡಿ ಬರಲ್ಲ, ಅದು ಧೈರ್ಯ ತೋರಿಸಿ. ಈ ರೀತಿ ಯಾವುದೇ ರೀತಿಯ ಪೊಲಿಟಿಕಲ್ ಅಥಾರಿಟಿಯನ್ನು ಒಂದು ಮಾತು ಕೂಡ ಕೇಳದೆ ಚುನಾವಣೆಗೆ 30 ದಿನಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಒಂದು ನಿರ್ಣಯವನ್ನು ತೆಗೆದುಕೊಳ್ಳೋದು ಧೈರ್ಯ. ಇದೊಂದು ಫ್ಯಾಷನ್ ಸ್ಟೇಟ್ಮೆಂಟ್ ಕೊಡಬೇಡಿ. ಪ್ರಶ್ನಿಸೋದು ತಪ್ಪ, ಕರೆಕ್ಟ್, ಅಬ್ಸಲ್ಯೂಟ್ಲಿ ಕರೆಕ್ಟ್. ಮಕ್ಕಳಲ್ಲಿ ಬೆಳೆಸಬೇಕಾದ ಮನೋಭಾವನೆ ಅದು. ನೋಡ್ರಿ, ಬಟ್ ಆ ಮನೋಭಾವನೆ ಬೆಳೆಸೋದು ಯಾವ ಮಕ್ಕಳಲ್ಲಿ ಬೆಳೆಸುವ ಅವಶ್ಯಕತೆ ತುಂಬ ಜಾಸ್ತಿ ಇದೆ ಅನ್ನೋದನ್ನು ನಾನು ಹೇಳಿದೆ ನಿಮಗೆ. ಅದು ತಾವೊಂದು ಪ್ರಶ್ನೆ ಹೇಳಿದ್ರಿ ನೋಡಿ. ನಾನು ಲಾಸ್ಟ್ ಟೈಮ್ ಅವಾಗಲೇ ಒಂದು ಮಾತು ಹೇಳಿದೆ, ಡಿಸ್ಕಷನಲ್ಲಿದ್ದಾಗ ಡಿಸಿಷನ್ ಅನ್ನು ಅನ್ಕೊಳ್ಳಿ. ಡಿಸ್ಕಷನ್ ಇಸ್ ನಾಟ್ ಎ ಡಿಸಿಷನ್. ಸೊ ಏನು ವಿಚಾರಗಳನ್ನು ಚರ್ಚೆ ನಡೆದಿದೆ ನನಗೆ, ಯಾಕೆಂದರೆ ಆ್ಯಸ್ ಆಫ್ ನೋ ನನಗೆ ಪೂರ್ಣ ಮಾಹಿತಿ ಇಲ್ಲ, ಆದರೆ ನನಗೆ ಅನಿಸಿಕೆ ಪ್ರಕಾರ ಅದು ಏನು ಚರ್ಚೆ ನಡೆಯೋ ಸಂದರ್ಭದಲ್ಲಿ ಕೆಲವರು ಶಿಕ್ಷಕರು ಅದರ ತಪ್ಪಾಗಿ ಅರ್ಥೈಸಿಕೊಂಡು ಅದನ್ನು ಗೋಡೆ ಮೇಲೆ ಹಾಕಿರಬಹುದು, ಅದನ್ನ ಹೇಳ್ತಾ ಇರೋದು ಹಾಕಿರಬಹುದು. ಸರ್ಕಾರದ ಆದೇಶದ ಯಾರೇ ಎಷ್ಟೇ ದೊಡ್ಡ ಅಧಿಕಾರಿ ಆದ್ರೂ ಕೂಡ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ಳುವಂತ ಧೈರ್ಯ ಕಾಂಗ್ರೆಸ್ ಸರ್ಕಾರಕ್ಕಿದೆ, ತೆಗೆದುಕೊಂಡೇ ಕೊಳ್ತೇವೆ. ಆದರೆ ಈಗ ನಾನು ಅವಾಗ್ಲಿಂದ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು, ಈ ಹೊರಗಡೆ ಬಂದಿರತಕ್ಕಂಥ ವಾಟ್ಸಾಪ್ ಅಥವಾ ಏನು ಇದ್ರದ್ದು ಚರ್ಚೆ ನಡೀತಾ ಇದೆ, ಅದು ಎಡಿಟೆಡ್ ಅಂತ ನನಗೆ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ಇದು ಅಥೆಂಟಿಸಿಟಿ ಯಾರಿಗೂ ಗೊತ್ತಿಲ್ಲ. ಯಾಕೆಂದ್ರೆ ಅದು ಅಥೆಂಟಿಸಿಟಿ ಒಂದು ತನಿಖೆ ಆಗದಿರೋ ಯಾವುದೊಂದು ವಿಚಾರ ಹೊರಗಡೆ ತರೋದಕ್ಕೆ ಸಾಧ್ಯನೇ ಇಲ್ಲ. ದೊಡ್ಡೇರವ್ರೆ, ನಿಮ್ಮನ್ನು ದಡ್ಡರು ಅನ್ನೋದಕ್ಕೆ ಮನಸ್ಸು ಬರದೆ ನಾನು ಅಮಾಯಕರು ಅಂತ ಕರಿತೀನಿ. ವಾಟ್ಸಪ್ ಗ್ರೂಪನ್ನು ಎಡಿಟ್ ಮಾಡಿದ್ದಾರೆ, ಬಟ್ ಶಾಲೆಗಳ ಗೋಡೆಗಳ ಮೇಲೆ ಬರೆಸಿದ್ದೇನು ಅಂತ ಕೇಳ್ತೀನಿ ನಾನು. ಒಂದು ಸಲ ಆಡಿಯೋ ಕ್ಲಿಪ್ ಪ್ಲೇ ಮಾಡಿ, ಮಜಾ ಇದೆ ಅದು. I don't have time and don't write nonsense actually. ಏನು ಬರೀಬೇಕು ಅಂದರೆ ನಾನು ಒಂದು ಕಾಲೇಜಲ್ಲಿ ಸ್ಕೂಲಿಗೆ ಕೂತ್ಕೊಂಡು ಶಿಕ್ಷಕರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವರೇ ಹೇಳಿರೋದು. ನಾನು ಫೈನಲೈಸ್ ಮಾಡಿದ್ದೇನೆ. ಇನ್ನು ಮುಂದೆ ಏನು ಚೇಂಜ್ ಮಾಡಬೇಡಿ, ದಿಸ್ ಇಸ್ ದ ಫೈನಲ್ ಥಿಂಗ್ ಆ್ಯಕ್ಚುಲಿ. ನಾನು ಏನು ಪಿನ್ ಮಾಡಿದ್ದೀನಿ ಅದು ಮಾಡ್ಕೊಂಡು ಹೋಗಿ. ಐ ಡೋಂಟ್ ವಾಂಟ್ ಎನಿಬಡಿ ಟು ಗಿವ್ ಎನಿ ಮೋರ್ ಫರ್ದರ್ ಐಡಿಯಾಸ್ ಅಂಡ್ ವೇಸ್ಟ್ ಮೈ ಟೈಮ್ ಅಂಡ್ ಯುವರ್ ಟೈಮ್. ಅರ್ಥ ಆಯ್ತು ಅಂತ ಎಲ್ಲರಿಗೂ. ಥ್ಯಾಂಕ್ ಯು. ಐ ಡೋಂಟ್ ಹ್ಯಾವ್ ಟೈಮ್ ಅಂಡ್ ಡೋಂಟ್ ರೈಟ್ ನಾನ್ಸೆನ್ಸ್ ಆ್ಯಕ್ಚುಲಿ. ಏನು ಬರೀಬೇಕು ಅಂದರೆ ನಾನು ಒಂದು ಕಾಲೇಜಲ್ಲಿ ಸ್ಕೂಲಿಗೆ ಕೂತ್ಕೊಂಡು ಶಿಕ್ಷಕರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವರೇ ಹೇಳಿರೋದು. ನಾನು ಫೈನಲೈಸ್ ಮಾಡಿದ್ದೇನೆ. ಇನ್ನು ಮುಂದೆ ಏನು ಚೇಂಜ್ ಮಾಡಬೇಡಿ, ದಿಸ್ ಇಸ್ ದ ಫೈನಲ್ ಥಿಂಗ್ ಆ್ಯಕ್ಚುಲಿ. ನಾನು ಏನು ಪಿನ್ ಮಾಡಿದ್ದೀನಿ ಅದು ಮಾಡ್ಕೊಂಡು ಹೋಗಿ. ಐ ಡೋಂಟ್ ವಾಂಟ್ ಎನಿಬಡಿ ಟು ಗಿವ್ ಎನಿ ಮೋರ್ ಫರ್ದರ್ ಐಡಿಯಾಸ್ ಅಂಡ್ ವೇಸ್ಟ್ ಮೈ ಟೈಮ್ ಅಂಡ್ ಯುವರ್ ಟೈಮ್. ನೋಡಿ, ಇರ್ರಿ, ಜೋಕ್ ಆಫ್ ದ ಡಿಕೇಡ್ ಇದೆ ಅಲ್ಲಿ. ಖಂಡಿತ ನೋಡಿ, ಒಂದೇ ನಿಮಿಷ. ಕೈ ಮುಗಿದು ಒಳಗೆ ಬಾ ಅನ್ನೋದನ್ನು ತೆಗೆದು ಧೈರ್ಯವಾಗಿ ಪ್ರಶ್ನಿಸು ಅಂತ ಬದಲಿಸುವ ತೀರ್ಮಾನವನ್ನು ತೆಗೆದುಕೊಳ್ಳಲಾಗತ್ತೆ. ಆ ತೀರ್ಮಾನವನ್ನು ಆ ವಾಟ್ಸಪ್ ಗ್ರೂಪ್ನಲ್ಲಿ ಕೆಲವರು ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದಾಗ ಈ ಸಾಹೇಬ್ರು ಹೇಳ್ತಾರೆ ಪ್ರಶ್ನೆ ಮಾಡಂಗಿಲ್ಲ, ದಿಸ್ ಇಸ್ ಫೈನಲ್. ಯಾರು ಪ್ರಶ್ನೆ ಮಾಡಂಗಿಲ್ಲ, ದಿಸ್ ಇಸ್ ಫೈನಲ್. ನಾವು ಮಕ್ಕಳಿಗೆ ಪ್ರಶ್ನೆ ಮಾಡೋದನ್ನ ಹೇಳಿಕೊಡೋದು ಕೊಟ್ಟಿದ್ದೀವಿ ಅಂತ. ಆನ್ಸರ್ ಮಾಡ್ಬಿಡ್ತೀನಿ, ಅರ್ಧ ನಿಮಿಷದಲ್ಲಿ ಆನ್ಸರ್ ಮಾಡ್ಬಿಡ್ತೀನಿ. ನಿಮ್ಗೆ ಆನ್ಸರ್ ಮಾಡ್ತೇನೆ ನೋಡಿ. ತಮ್ಮದೇ ಕನ್ನಡ ಪ್ರಭಾದಲ್ಲಿ ಬೆಳಗ್ಗೆ ಒಂದು ಕಂಪ್ಲೇಂಟ್ ಬಂದಿತ್ತು. ಏನು ಅಂದ್ರೆ SP ಬಾಲಸುಬ್ರಹ್ಮಣ್ಯ ಅವರ ಆಡಿಯೋವನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಚೇಂಜ್ ಮಾಡಿದ್ದಾರೆ ಅಂತ ಹೇಳಿ ನಿಮ್ಮ ಪೇಪರ್ ನಲ್ಲೇ ಬಂದಿತ್ತು. ಸೊ ಹಾಗಾಗಿ ಇದರ ಅಥೆಂಟಿಸಿಟಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಸರ್ಕಾರ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡದೆ ಯಾವುದೇ ನಿರ್ಧಾರಕ್ಕೆ ಬರುವುದಕ್ಕಾಗೋದಿಲ್ಲ. ಆದರೆ ಇನ್ ಕೇಸ್ ಈ ಚರ್ಚೆಯನ್ನು ಕೂಡ
ದೊಡ್ಡೇರವರು ಅಲ್ಲೇ ಇದ್ದಾರೆ ಮಣಿವಣ್ಣ, ಅಲ್ಲೇ ಇದ್ದಾರೆ ಮಣಿವಣ್ಣ. ಇಷ್ಟೋ ತನಕ ಮಾಧ್ಯಮದ ಮುಂದೆ ಮಾತು ಕೂಡ ಆಡಿದ್ರು. ಅವ್ರ ಹತ್ರ ಅವ್ರ ಬಾಯಲ್ಲಿ ಒಂದು ಮಾತು ಹೇಳಿಸ್ರಿ, ಈ ಚಾಟ್ ನಾನು ಮಾಡೇ ಇಲ್ಲ, ಈ ಆಡಿಯೋ ನಂದು ಅಲ್ವೇ ಅಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಅವ್ರು ಕೊಡಿಸಿ. ನೋಡಿ ಒಂದ್ ನಿಮಿಷ, ಅಲ್ಲಿ ಎಂಟೈರ್ ಚರ್ಚೆ ಆಗಿರ್ತಕ್ಕಂಥ ಇದನ್ನ ರೀಪ್ಲೇಸ್ ಮಾಡಿ ಹೊಸದಾಗ ಹಾಕಿ ಅಥವಾ ಈ ಜಾಗದ ಎಲ್ಲ ಹಾಕ್ಬೇಕು ಅನ್ನೋ ಒಂದು ಚರ್ಚೆನೂ ಕೂಡ ಸರಿಯಾಗಿ ನಡೆದಿಲ್ಲ. ಸೊ ಆ ದೃಷ್ಟಿಯಿಂದ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಎರಡು ವಿಚಾರ, ಕುವೆಂಪು ಅವರ ವರ್ಡನ್ನು ಕೂಡ ರಿಪ್ಲೈ ಇಟ್ಕೊಂಡು ಮಾಧ್ಯಮಗಳ ಮುಂದೆ ಕೂಡ ಮಾತಾಡಿದ್ದಾರೆ. ದಯವಿಟ್ಟು ತಿಳ್ಕೊಳ್ಳಿ. ಬಹಳ ಇಂಪಾರ್ಟೆಂಟ್. ಅವ್ರು ಒಂದು ಮಾತು ಹೇಳೋರು ಕೇಳಿಸ್ಕೊಂಡು ದುಡ್ಡು. ನಾನು ಕೆಲವು ಸ್ಟೂಡೆಂಟ್ಗಳ ಹತ್ರ, ಕೆಲವು ಪ್ರಿನ್ಸಿಪಲ್ ಹತ್ರ ಮಾತಾಡಿದೆ. ಅವ್ನು ಯಾರು ಪ್ರಿನ್ಸಿಪಲ್ ಈ ತರ ಸಲಹೆ ಕೊಟ್ಟರು, ತಗೋಬೇಕು ಸರ್ ಇದನ್ನ. ನಾವು ಸಲಹೆ ಇದೆಯಲ್ಲ, ವಾಟ್ಸ್ಆಪ್ ಗ್ರೂಪ್ ಅಲ್ಲೇ ಇದೆ. ಫ್ರೇಸ್ ಅಂತ ಹೇಳ್ತಾರೆ ಅದನ್ನ, ಸ್ಲೇವರಿ ಫ್ರೇಸ್ ಅಂತ ಹೇಳ್ತಾರೆ. ಅವ್ರು ಯಾರು ಸಲಹೆ ಕೊಟ್ಟರು ತಗೋಬೇಕು ಅದನ್ನ. ನೋಡಿ, ಮಂತ್ರಿ ಸರ್ಕಾರದ ಭಾಗವಾಗಿ ಇದನ್ನು ಅಶ್ಯೂರ್ ಮಾಡ್ತೇನೆ. ಯಾರು ಈ ರೀತಿ ಒಂದು ಅಶ್ಯೂರೆನ್ಸ್ ಅಲ್ಲ, ನೋಡಿ ಸರ್ಕಾರದ ನೋಡಿ ಅಶ್ವತ್ಥನಾರಾಯಣ ಅವರೇ, ಒಂದು ವಿಚಾರ ಹೇಳ್ತೇನೆ. ಸರ್ಕಾರದ ಆದೇಶ ಈಗಲೂ ಕೂಡ ಏನು ಕುವೆಂಪು ಅವರವರ ಏನು ಫ್ರೇಸ್ ಇದೆ ಅದೇ ಕಂಟಿನ್ಯೂ ಆಗ್ತದೆ. ಅದ್ರಲ್ಲಿ ಯಾವುದೇ ಬದಲಾವಣೆ, ಯಾವುದೇ ಚರ್ಚೆಗಳು ನಡೆದಿಲ್ಲ. ಅದನ್ನ ಈಗಲೂ ಹೇಳ್ತಾ ಇದ್ದೇನೆ. ಡಿಸಿಷನ್ ಅಂತ ಕೆಲವರು ತಪ್ಪಾಗಿಕೊಂಡು ಅದನ್ನ 100% ಅದನ್ನ ತಪ್ಪು ಮಾಡಿದರೆ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ತೆಗೆದುಕೊಂಡೇ ಅಧಿಕಾರಿ ಕುವೆಂಪು ಅವ್ರನ್ನ ಬಸವಣ್ಣ ಬಸವಣ್ಣನವರಿಗೆ ಮತ್ತು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದವರು ಹೌದು. ನೀವು ಕೇವಲ ಒಬ್ಬ ಟ್ಯೂಷನ್ ಮಾಸ್ಟರ್ ಅನ್ನ ಪಠ್ಯ ಪುಸ್ತಕ ಪರಿಷ್ಕರಣೆ ಕನ್ನಡಿಗರ ಭವಿಷ್ಯವನ್ನ ನಿರ್ಧಾರ ಮಾಡುವಂತ ಇವಾಗ ಯಾರು ಮಾಡಿದೀಗ? ಯಾರೊಬ್ಬ IAS ಅಧಿಕಾರಿ ಇವಾಗ ಯಾರು ಮಾಡಿದೀಗ? ಶೂ ಅನ್ನ, ಸೈಕಲ್ ಅನ್ನ, ಬಟ್ಟೆಯನ್ನ ಕೊಡ್ತಿರ್ತಕ್ಕಂಥ ಸರ್ಕಾರ ನಿಮ್ದು. ಮಕ್ಕಳುಗಳಿಗೆ ಇನ್ನು ಯಾವ ನೈತಿಕತೆ? ಆಯ್ತಾಯ್ತಾಯ್ತು. ಈಗ ಕೈ ಮುಗಿದು ಒಳಗೆ ಬಾ ಅನ್ನುವುದಕ್ಕೂ ಸರ್ಕಾರಿ ಕೆಲಸ, ದೇವರ ಕೆಲಸ ಅನ್ನೋದಕ್ಕೂ ಬೇಸಿಕಲಿ ತುಂಬಾ ದೊಡ್ಡ ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಅದನ್ನೇನಾದ್ರು ಬದಲಾಯಿಸುವ ಚರ್ಚೆ ಯಾವ್ದಾದ್ರು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಡೀತಾ ಇದೆಯಾ? ಅನೇಕ ಯೂನಿವರ್ಸಿಟಿಗಳ ಮುಖ್ಯ ಕಟ್ಟಡದ ಮೇಲೆ ಸರಸ್ವತಿಯ ವಿಗ್ರಹಗಳಿದಾವೆ, ಸರಸ್ವತಿಯ ಚಿತ್ರಗಳಿದಾವೆ. ಅದು ಕೂಡ ಮಣಿವಣ್ಣನವರ ಐಡಿಯಾಲಜಿಗೆ ವಿರುದ್ಧವಾಗಿ ಹೋಗುತ್ತೆ. ಅವುಗಳನ್ನು ಬದಲಾಯಿಸುವ ಪ್ರಸ್ತಾಪವೇನಾದರೂ ಯಾವ್ದಾದ್ರು ಬೆಂಗಳೂರು ಯೂನಿವರ್ಸಿಟಿ ಬಿಜೆಪಿ ಸರ್ಕಾರದಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಸರಸ್ವತಿ ಇದನ್ನ ಸ್ಟ್ಯಾಚ್ಯೂವನ್ನ ಬೀಳಿಸಿದಂತ ಯಾರ ಕೀರ್ತಿ ಯಾರಿಗ ಹೋಗ್ತದೆ ತಾವು ಹೇಳಿ? ಇದೇ ಸರ್ಕಾರದಲ್ಲಿ ಬೆಂಗಳೂರು ಯೂನಿವರ್ಸಿಟಿಲಿ ದೊಡ್ಡದಾಗಿರ್ತಕ್ಕಂಥ ಸರಸ್ವತಿ ಸ್ಟ್ಯಾಚ್ಯೂವನ್ನ ಬೀಳಿಸಿದ್ರು. ಯಾರು ಬೀಳಿಸಿದ್ರು? ಇದೇ ಬಿಜೆಪಿ ಸರ್ಕಾರ. ಸೊ ಇನ್ನು ಯಾವ ನೈತಿಕತೆ ಇದೆ ಮುಂದಿನ ವಿಚಾರ ಮಾಡೋದಕ್ಕೆ? ನಾನಲ್ಲ ಹೇಳೋದು, ನೀವು ಬೀಳಿಸಿದ್ರಿ ಸ್ವಾಮಿ. ಬೆಂಗಳೂರು ಮಕ್ಕಳು ಗಲಾಟೆ ಮಾಡಿದ ನಂತರ ಅದನ್ನ ಮತ್ತೊಮ್ಮೆ ರಿಸ್ಟೋರ್ ಮಾಡಿದ್ದಾರೆ. ಹಾಗಾಗಿ ದಯವಿಟ್ಟು ಯಾವುದೇ ನೈತಿಕತೆ ಇಲ್ಲ ಈ ವಿಚಾರದಲ್ಲಿ ಮಾತನಾಡಲು, ಯಾವುದೇ ನೈತಿಕತೆ ಇಲ್ಲ. ಯಾಕೆ ಅಂದ್ರೆ ಮಕ್ಕಳ ಭವಿಷ್ಯವನ್ನ ನೀವು ಸರಿಸುಮಾರು 25% ಮಕ್ಕಳಿಗೆ ಇನ್ನು ಮಾತೃಭಾಷೆನೇ ಓದಕ್ ಬರೋದಿಲ್ಲ ಅಂತ ಹೇಳಿ ರಿಪೋರ್ಟ್ ಕೊಟ್ಟಿತ್ತು ತಮ್ಮ ಸರ್ಕಾರದಲ್ಲಿ. ಅದನ್ನೆಲ್ಲ ಸರಿಪಡಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಓಕೆ, ಸೊ ಏನು ಶಾಫ್ರನೈಸೇಷನ್ ಮಾಡಿದ್ರಿ ನೀವು ಒಂದು ವಿಚಾರವನ್ನ ಅರ್ಜಿತ್ ಅವರೇ. ಇವರು ಬಿಜೆಪಿ ಸರ್ಕಾರದಲ್ಲಿ ಭಗವದ್ಗೀತೆಯನ್ನು ಹೇಳಿದ್ರು, ವೈಯಕ್ತಿಕವಾಗಿ ಧರ್ಮ ಭಾಷೆಗಳು ವೈಯಕ್ತಿಕ, ಅದನ್ನ ಜನರಿಗೆ ಸಾರ್ವಜನಿಕವಾಗಿ ಮಕ್ಕಳಿಗೆ ಹೇರುವಂತ ಒಂದು ಪ್ರಯತ್ನ ಮಾಡಿದವರು ಯಾರು? ಇದನ್ನೇ ಈ ಗಲಾಟೆಗಳೆಲ್ಲ ಚುನಾವಣಾ ಗಿಮಿಕ್ಸ್ ಪ್ರಯತ್ನ ಮಾಡಿದವರು ಅದನ್ನೆಲ್ಲ ತಂದು ಸಾರ್ವಜನಿಕವಾಗಿ ಸರ್ಕಾರದ ಆಸ್ತಿಯನ್ನ ಸಾರ್ವಜನಿಕವಾಗಿ ಕಾಂಗ್ರೆಸ್ ಸರ್ಕಾರ ಈಗಲೂ ಇಟ್ಟಿದ್ದೇವೆ, ಮುಂದೆ ಇರ್ತೇವೆ. ಈಗ ಅವ್ರು ಆ ರೀತಿ ಮಾಡಿದ್ರು ನಾವು ಈ ರೀತಿ ಮಾಡ್ತಾ ಇದ್ದೀವಿ. ವಿಷಯಾಂತರ ಮಾಡ್ಬಿಟ್ಟು ಇವತ್ತಿರ್ತಕ್ಕಂಥ ವಿಚಾರವನ್ನ ದಯವಿಟ್ಟು ಮರೆಮಾಡಬೇಡಿ. ಇಂಥದ್ದೊಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನೀವು ಸಿಲುಕಿಕೊಳ್ಳಬೇಕಾಗಿ ಬಂತು. ಸಾರಿ ಹೇಳ್ಬೇಕಿದ್ರೆ ಮಣಿವಣ್ಣ ನಿಮ್ಗೆ ಸಾರಿ ಹೇಳ್ಬೇಕು, ನಮ್ದೇನು ತಪ್ಪಲ್ಲ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ಧನ್ಯವಾದ ಅಂತ ಹೇಳ್ತಾ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. Ace Tractor presents Ajit in Left, Right and Center. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.